ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ನಾಳೆಯಿಂದ SIR ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಈ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ, ಏನು ಎತ್ತ ಅಂತ ಒಂದಷ್ಟು ಪ್ರಶ್ನೆಗಳು ಜನರಲ್ಲಿದೆ. ಹಾಗೆ ಇದರ ಜೊತೆಗೆ ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಾಗೆ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ಪರಿಷ್ಕರಣೆಗೆ ಮುಂದಾಗಿದೆ. ವೋಟರ್ ID ಇಲ್ಲದೆ ಹೋದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮಗೆ ಸಿಗೋದಿಲ್ಲ. ಬೇರೆ ರಾಜ್ಯಗಳ ಮತದಾನದ ಹಕ್ಕು ಹೊಂದಿರೋರು ಕರ್ನಾಟಕದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಈ ಯೋಜನೆಗಳ ಲಾಭ ಪಡೀತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಹೀಗಾಗಿ ಕೇವಲ ಕರ್ನಾಟಕದ ನಿಜವಾದ ಮತದಾರರಿಗೆ ಮಾತ್ರ ಯೋಜನೆ ತಲುಪಿಸೋದು ಸರ್ಕಾರದ ಉದ್ದೇಶ. ಇನ್ನು SIR ವಿಚಾರಕ್ಕೆ ಬರೋದಾದ್ರೆ ಆಲ್ರೆಡಿ SIR ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿದೆ. ಅದರಿಂದ ಎಲೆಕ್ಷನ್ ಮೇಲೂ ಯಾವ ರೀತಿ ಪ್ರಭಾವ ಬೀರಿದೆ ಅನ್ನೋದು ಕೂಡ ನೋಡಿದ್ದೀವಿ. ಈಗ ಕರ್ನಾಟಕದ ಸರದಿ, ಜನರಲ್ಲಿ ಇರುವಂತಹ ಆತಂಕ ಏನು, SIR ಬಗ್ಗೆ ಜನರಲ್ಲಿ ಜಾಗೃತಿ ಎಷ್ಟು ಮುಖ್ಯ, ಹಾಗೆ ವ್ಯಾಲಿಡ್ ವೋಟರ್ಸ್ ಹೆಸರು ರದ್ದಾಗದಂತೆ ಎಚ್ಚರಿಕೆ ವಹಿಸುವುದು ಮುಖ್ಯವಾಗುತ್ತೆ. ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ, ಆಪರೇಷನ್ ಮತಪಟ್ಟಿ, ಎಚ್ಚರ ಎಚ್ಚರ. ನಾಳೆಯಿಂದ ಈ SIR ಪ್ರಾಸೆಸ್ ಆರಂಭವಾಗ್ತಾ ಇದೆ. ಮನೆ ಮನೆಗೂ ಸಿಬ್ಬಂದಿಗಳು ಬರ್ತಾರೆ, ನೀವು ಅರ್ಜಿಯನ್ನ ಫಿಲ್ ಮಾಡಬೇಕಾಗತ್ತೆ. ಹೀಗಾಗಿ ಈ ವಿಚಾರವಾಗಿ ಸಾಕಷ್ಟು ಗೊಂದಲ ಕೂಡ ಇದೆ ಜನರಲ್ಲಿ. ರಾಜ್ಯದ ಜನರೇ ಎಚ್ಚರ ಎಚ್ಚರ, ಮತಚೀಟಿ ಇರಬೇಕಾಗತ್ತೆ. ಯಾಕಂದ್ರೆ ವೋಟರ್ ID ಇಲ್ಲದೆ ಹೋದ್ರೆ ಮುಂದೆ ಗ್ಯಾರಂಟಿ ಯೋಜನೆಗಳೇನಿದೆ ಅವಕ್ಕೂ ಕೂಡ ಕತ್ತರಿ ಬೀಳಿದೆ. ರಾಜ್ಯದಲ್ಲಿ ಇದ್ದಾರೆ ಟೋಟಲ್ ಆಗಿ 5.57 ಕೋಟಿ ಮತದಾರರು. ಇದರಲ್ಲಿ ಅಂದಾಜು 3.05 ಕೋಟಿ ಜನರ ವಿವರ ಮಾತ್ರ ತಾಳೆ ಆಗಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಬೆಂಗಳೂರಲ್ಲೇ 85.14 ಲಕ್ಷ ವಿವರಗಳು ಹೊಂದಿಕೆಯಾಗೋದಿಲ್ಲ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಬೆಂಗಳೂರು ನಗರದಲ್ಲಿ 1.03 ಕೋಟಿ ಮತದಾರರಿದ್ದಾರೆ. ಇದರಲ್ಲಿ ನಾನು ಆಗಲೇ ಹೇಳಿದಾಗ 85 ಲಕ್ಷ ಜನರ ವಿವರಗಳು ಲಿಂಕ್ ಆಗೋದಿಲ್ಲ. ಹಾಗಾದ್ರೆ ಇವರೆಲ್ಲ ಡ್ರಾಪ್ ಔಟ್ ಆಗ್ತಾರಾ? ಈ ರೀತಿ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಈಗ ಉತ್ತರ ಪ್ರದೇಶ ಅಂತ ಬಂದ್ರೆ, ನಾನು ಆಗಲೇ ಹೇಳಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ SIR ಆಲ್ರೆಡಿ ಆಗಿದೆ. ಉತ್ತರ ಪ್ರದೇಶದಲ್ಲಿ ಬರೋಬ್ಬರಿ 2.89 ಕೋಟಿ ಜನರು ಇನ್ವ್ಯಾಲಿಡ್ ವೋಟರ್ಸ್ ಅಂತ ಹೇಳಿ ಅವರನ್ನ ಮತದಾರರ ಪಟ್ಟಿಯಿಂದ ಹೊರಗಡೆ ತೆಗೆದು ಅಳಿಸಾಕಿದ್ದಾರೆ ಅವರ ಹೆಸರುಗಳನ್ನು. 15.44 ಕೋಟಿ ಪೈಕಿ ಕೇವಲ 12.55 ಜನರು ಮಾತ್ರ ಅಂದರೆ ವ್ಯಾಲಿಡ್ ವೋಟರ್ಸ್ ಅಂತ ಉತ್ತರ ಪ್ರದೇಶದಲ್ಲಿ ಕನ್ಸಿಡರ್ ಮಾಡಲಾಗಿದೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ, ಏನು ಎತ್ತ, ಇದು ಸಾಕಷ್ಟು ಗೊಂದಲ ಕೂಡ ಇದೆ. ವಿಶೇಷ ಪರಿಷ್ಕರಣೆಗೆ ಜನರ ಸಹಕಾರ ಕೂಡ ಮುಖ್ಯ ಆಗುತ್ತೆ. ಪ್ರತಿ ಮನೆಯಿಂದ ಅಧಿಕಾರಿಗಳು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. 2 ನಿಗದಿತ ಅರ್ಜಿ ಫಾರಮ್ನ ನೀವು ತಗೊಂಡು ತುಂಬಬೇಕಾಗತ್ತೆ. ಒಂದನ್ನ ನೀವು ಅವ್ರಿಗೆ ಕೊಡ್ತೀರಾ ಅಧಿಕಾರಿಗಳಿಗೆ, ಮತ್ತೊಂದನ್ನ ನೀವು ನಿಮ್ಮ ಹತ್ರ ಇಟ್ಕೊಳ್ತೀರಾ. ಇಲ್ಲಿ ಹೊಸ ಹೆಸರು ಸೇರ್ಪಡೆ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ತಿದ್ದುಪಡಿ, ಜೊತೆಗೆ ಹೆಸರುಗಳ ಕರೆಕ್ಷನ್, ಇದೆಲ್ಲವೂ ಕೂಡ ನಡೆಯುತ್ತೆ. ಹಾಗೆ ಅಧಿಕಾರಿಗಳ ಜೊತೆ ಪಕ್ಷಗಳ ಏಜೆಂಟ್ರು ಕೂಡ ಇರ್ತಾರೆ. ಇದು ಬಿಕಾಸ್ ಆಫ್ ಈ ಟ್ರಾನ್ಸ್ಪರೆನ್ಸಿ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಇದರಲ್ಲಿ ಮುಖ್ಯವಾಗಿ ನಿಮ್ಮ ಹೆಸರು ರದ್ದಾಗದಂತೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯವಾಗುತ್ತೆ. ಮನೆ ಬಾಗಿಲಿಗೆ ಸಿಬ್ಬಂದಿಗಳು ಬರ್ತಾರೆ, ಹಾಗೆ ಅರ್ಜಿಯನ್ನು ನೀವು ತುಂಬಬೇಕಾಗತ್ತೆ. ಜೊತೆಗೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿರೋ ಪ್ರಕಾರ SIRನ ಮುಖ್ಯ ಉದ್ದೇಶ ಏನು, ಯಾಕೆ ಈ SIR ಮಾಡ್ತಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಅರ್ಹ ಎಲ್ಲ ನಾಗರಿಕರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರೋದನ್ನ ಕನ್ಫರ್ಮ್ ಮಾಡೋದು, ಇದು ಮುಖ್ಯ ಉದ್ದೇಶ. ಹಾಗೆ ಮರಣ ಹೊಂದಿದ ಹಾಗೆ ಶಾಶ್ವತವಾಗಿ ಸ್ಥಳಾಂತರಗೊಂಡ ಅಥವಾ ಡೂಪ್ಲಿಕೇಟ್ ದಾಖಲೆಗಳನ್ನು ತೆಗೆದು ಹಾಕೋದು. ಜೊತೆಗೆ ಹೆಸರು, ವಿಳಾಸ, ವಯಸ್ಸು, ಛಾಯಾಚಿತ್ರ ಮುಂತಾದ ವಿವರಗಳಲ್ಲಿರುವಂತಹ ತಪ್ಪುಗಳನ್ನು ಕರೆಕ್ಟ್ ಮಾಡೋದು. ಮನೆ ಮನೆಗೆ ಪರಿಶೀಲನೆ ಮತ್ತು ದಾಖಲೆಗಳ ದೃಢೀಕರಣದ ಮೂಲಕ ಮತದಾರರ ಪಟ್ಟಿಯ ನಿಖರತೆ ಹಾಗೂ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸೋದು. ಆದರೆ ಈ SIRನ ಮೂಲ ಉದ್ದೇಶ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸೋದು. ಅಥವಾ ಈ ಪ್ರಕ್ರಿಯೆಯಿಂದ ಅರ್ಹ ಮತದಾರರು ಹೊರಗುಳಿಯುವಂಥ ಅಪಾಯ ಕೂಡ ಇದೆಯಾ? ಈ ಎರಡರ ಮಧ್ಯೆ ಬ್ಯಾಲೆನ್ಸ್ನ ಹೇಗೆ ಸಾಧಿಸಬಹುದು, ಎಲ್ಲದರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಯಾಕಂದರೆ ಸಾಕಷ್ಟು ಜನರಲ್ಲಿರುವಂತಹ ಆತಂಕ ಇದೇನೆ. ಅಂದರೆ ಅಕಸ್ಮಾತ್ ನಮ್ಮ ಹೆಸರೇನಾದರೂ ಪಟ್ಟಿಯಿಂದ ಹೊರಗಡೆ ಬಿದ್ದರೆ ನೆಕ್ಸ್ಟ್ ನಾವು ಏನೆಲ್ಲ ಮಾಡಬೇಕಾಗತ್ತೆ, ನೆಕ್ಸ್ಟ್ ಪ್ರಾಸೆಸ್ ಏನೇನು, ನಮ್ಮ ಮುಂದೆ ಏನೆಲ್ಲ ಆಯ್ಕೆಗಳಿದೆ, ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ಮುಂದೆ ವರಿಬೇಕು, ಇದೆಲ್ಲವೂ ಕೂಡ ಜನರಲ್ಲಿರುವಂಥ ಆತಂಕ. ಹಾಗೆ
ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಯಾವ ರೀತಿ ಈ ಒಂದು ಪ್ರಾಸೆಸ್ ನಡೆಯುತ್ತೆ, ಏನು ಎತ್ತ ಎಲ್ಲವನ್ನೂ ಕೂಡ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಇದರ ಜೊತೆಗೆ ರಾಜಕೀಯ ಪಕ್ಷಗಳು ಇದಕ್ಕೆ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಇದರಿಂದ ವ್ಯಾಲಿಡ್ ವೋಟರ್ಸ್ ನಾವು ಕಳ್ಕೊಳ್ಬಹುದು ಎನ್ನುವಂಥ ಒಂದಷ್ಟು ಮಾತುಗಳನ್ನ, ಸ್ಟೇಟ್ಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಆದರೆ ಇದು ನಿಜಕ್ಕೂ ಈ ರೀತಿ ಆಗುತ್ತಾ? ಈ ಹಿಂದೆ ನಾನು ಹೇಳಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ SIR ನಡೆದಿದೆ. ಆ SIR ಪ್ರಾಸೆಸ್ನಲ್ಲಿ ಆ ರಾಜ್ಯಗಳಲ್ಲಿ ವ್ಯಾಲಿಡ್ ವೋಟರ್ಸ್ ಆ ಪಟ್ಟಿಯಿಂದ ಹೊರಗಡೆ ಉಳಿದಿರುವಂಥ ಏನಾದರೂ ಎಕ್ಸಾಂಪಲ್ಸ್ ಇದೆಯಾ ನಮ್ಮ ಮುಂದೆ? ಎಲ್ಲದ್ರ ಬಗ್ಗೆಯೂ ಕೂಡ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಈಗ ಅವರು ಹೋಗಿ ಅವರು ಅಸಿಸ್ಟ್ ಮಾಡ್ತಾರೆ, ಸೊ ದ್ಯಾಟ್ ಯಾವುದು ಮನೆಯನ್ನ ಬಿಟ್ಟು ಹೋಗಲ್ಲ. ಸೊ ದೇ ವಿಲ್ ಅಕಂಪನಿ ದ ಬೂತ್ ಲೆವೆಲ್ ಆಫೀಸರ್ಸ್, ಬಟ್ ದ BLO ವಿಲ್ ಇಶ್ಯೂ ದ ಎನ್ಯುಮರೇಷನ್ ಫಾರ್ಮ್ಸ್. ಈಗ ಅದರ ಜೊತೆಗೆ ಎನ್ಯುಮರೇಷನ್ ಫಾರ್ಮ್ ಒಂದು ವೇಳೆ ಮನೆಗೆ ಹೋಗುವಾಗ ಯಾರು ಇಲ್ಲದಿದ್ದರೆ ಅವರು ಇನ್ನೊಂದು ಸರಿ 2 ಸರಿ ಅಲ್ಲಿ ಮನೆಗೆ ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಸಹ ನಾವು ಮಾಡಿಟ್ಟಿದ್ವಿ. ದೇ ವಿಲ್ ವಿಸಿಟ್ ದ ಕನ್ಸರ್ನ್ ಹೌಸ್ ಹೋಲ್ಡ್ ಫಾರ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಟೈಮ್ ಆಲ್ಸೋ ಟು ಚೆಕ್ ವೆದರ್ ದರ್ ಇಸ್ ಅ ವೋಟರ್ ಇನ್ ದ್ಯಾಟ್ ಏರಿಯಾ. ವಿಸಿಟ್ ಮಾಡಿಕೊಂಡು ಅವರು ಸಾಯಂಕಾಲ ಎಲ್ಲ ಫಾರ್ಮ್ಸನ್ನು ಪಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸಹ ಕ್ರಮ ತಗೊಳ್ತಾರೆ. ಮತ್ತು ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮ್ ಕೊಡುವಾಗ ಅದು ವಾಪಸ್ ಕಲೆಕ್ಟ್ ಮಾಡಲಿಕ್ಕೆ ಸಂದರ್ಭದಲ್ಲಿ ಅವರು ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಸಹ ಕಲೆಕ್ಟ್ ಮಾಡ್ಬೋದು, ಅಥವಾ ನಾವು ಸಂಡೇ ದಿವಸ ಅಂದರೆ ರಜೆ ದಿವಸ ನಮ್ಮ ಜನರು BLOs ಇರ್ತಾರೆ, ಅವರು ಅವರ ಸಂಬಂಧಪಟ್ಟ ಪೋಲಿಂಗ್ ಸ್ಟೇಷನಲ್ಲಿದ್ದು ಅವರು ಸಹ ಕಲೆಕ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹಾಗೂ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಜೊತೆಗೆ ಎಲ್ಲರೂ ತಮ್ಮ ಮನೆದು ಲೇಟೆಸ್ಟ್ ಫೋಟೋಗ್ರಾಫ್ ಅವರು ಕಳಿಸ್ಲಿಕ್ಕೆ ಸಹ ನಾವು ಎಲ್ಲರಿಗೆ ಕೇಳ್ಕೊಳ್ತೀವಿ. ಈ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಹಾಗೂ ಹೆಲ್ಪ್ಲೈನ್ ಜೊತೆಗೆ ವಿ ಹೋಪ್ ದ್ಯಾಟ್ ವಿ ವಿಲ್ ರೀಚ್ ಎವ್ರಿಬಡಿ ಫಾರ್ SIR. ನಾವು ಆನ್ಲೈನ್ ಸಹ ಫೆಸಿಲಿಟಿ ನಾಳೆಯಿಂದ ಶುರು ಆಗ್ತದೆ. ವೋಟರ್ಸ್ ಕ್ಯಾನ್ ಆಲ್ಸೋ ಮೇಕ್ ಯೂಸ್ ಆಫ್ ದ ಫೆಸಿಲಿಟಿ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್. ಇದರ ಜೊತೆಗೆ ನಾವು SIR ಪ್ರಾರಂಭ ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ. ಪೊಲಿಟಿಕಲ್ ಪಾರ್ಟೀಸ್ ಜೊತೆಗೆ ಚರ್ಚೆ ಮಾಡುವಾಗ ದೇ ಹ್ಯಾಡ್ ಸಜೆಸ್ಟೆಡ್ ಕಿ ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದ್ದರೆ ವಿ ಶುಡ್ ಹ್ಯಾವ್ ಕಂಟಿನ್ಯೂಸ್ ಮೀಟಿಂಗ್ಸ್, ಫಾರ್ ವಿಚ್ ವಿ ವಿಲ್ ಹ್ಯಾವ್ ಮೀಟಿಂಗ್ಸ್ ಆನ್ ನೆಕ್ಸ್ಟ್ 2 weeks ಟು ಸಿ ಏನಾದರೂ ತೊಂದರೆ ಆಗ್ತಾ ಇದ್ದರೆ, ಏನಾದರೂ ಸಮಸ್ಯೆ ಬರ್ತಾ ಇದ್ದರೆ, ವೋಟರ್ಸಿಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದ್ದರೆ ನಾವು ವಿ ವಿಲ್ ಮೇಕ್ ನೆಸೆಸರಿ ಕೋರ್ಸ್ ಕರೆಕ್ಷನ್ಸ್ ಓವರ್ ದ ಕೋರ್ಸ್ ಆಫ್ ದ ನೆಕ್ಸ್ಟ್ ಕಪಲ್. ಎಸ್, ಬೇರೆ ಬೇರೆ ರಾಜ್ಯಗಳಲ್ಲಿ SIR ಆಗಿದೆ. ಈ ಪರಿಷ್ಕರಣೆಯ ಬಳಿಕ ಎಷ್ಟು ಮಂದಿ ಇನ್ವ್ಯಾಲಿಡ್ ವೋಟರ್ಸ್ ಡ್ರಾಪ್ ಔಟ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋಣ. SIR ಪರಿಷ್ಕರಣೆಯ ಬಳಿಕ ಹೈಯೆಸ್ಟ್ ಅಂತ ಅಂದರೆ ಉತ್ತರ ಪ್ರದೇಶದಲ್ಲಿ. ಇಲ್ಲಿ ಉತ್ತರ ಪ್ರದೇಶದಲ್ಲಿ 19% ಶೇಕಡ 19% ಅಂದರೆ 2.89 ಕೋಟಿ ಜನ ಇನ್ವ್ಯಾಲಿಡ್ ವೋಟರ್ಸ್ ಇದ್ರು, ಅವ್ರನ್ನ ಡ್ರಾಪ್ ಔಟ್ ಮಾಡಲಾಗಿದೆ. ಹಾಗೆ ತಮಿಳುನಾಡು ಅಂತ ಬಂದರೆ ಅಲ್ಲಿ 15.19% ಅಂದರೆ 97.37 ಲಕ್ಷ ಜನ ಇನ್ವ್ಯಾಲಿಡ್ ವೋಟರ್ಸ್ ಇದ್ರು, ಡ್ರಾಪ್ ಔಟ್ ಆಗಿದ್ದಾರೆ. ಹಾಗೆ ಗುಜರಾತ್ ಅಂತ ಬಂದರೆ ಅಲ್ಲಿ 74 ಲಕ್ಷ ಜನ ಇನ್ವ್ಯಾಲಿಡ್ ವೋಟರ್ಸ್ ಅಂದರೆ 14.5%. ಪಶ್ಚಿಮ ಬಂಗಾಳ ಅಂತ ಬಂದರೆ, ವೆಸ್ಟ್ ಬೆಂಗಾಲ್ ಅಂತ ಬಂದರೆ ಅಲ್ಲಿ ಶೇಕಡ 7.59% ಇನ್ವ್ಯಾಲಿಡ್ ವೋಟರ್ಸ್ ಡ್ರಾಪ್ ಔಟ್ ಆಗಿದ್ದಾರೆ, ಅಂದರೆ 58.21 ಲಕ್ಷ ಜನ. ಮಧ್ಯಪ್ರದೇಶ ಅಂತ ಬಂದರೆ ಅಲ್ಲಿ 43 ಲಕ್ಷ ಜನ ಅನರ್ಹ ಮತದಾರರು ಅಥವಾ ಇನ್ವ್ಯಾಲಿಡ್ ವೋಟರ್ಸ್ ಅಂತ ಏನು ಕರಿತೀವಿ ಡ್ರಾಪ್ ಔಟ್ ಆಗಿದ್ದಾರೆ, ಅಂದರೆ ಇದು ಶೇಕಡ 7.45%. ಹಾಗೆ ರಾಜಸ್ಥಾನ ಅಂತ ಬಂದರೆ ಅಲ್ಲಿ 42 ಲಕ್ಷ ಜನ, ಅಂದರೆ ಶೇಕಡ 7.65. ಛತ್ತೀಸ್ಗಢ ಅಂತ ಬಂದರೆ ಅಲ್ಲಿ 27.34 ಲಕ್ಷ ಜನ ಇನ್ವ್ಯಾಲಿಡ್ ವೋಟರ್ಸ್ ಇದ್ರು, ಅವರನ್ನು ಡ್ರಾಪ್ ಔಟ್ ಮಾಡಲಾಗಿದೆ, 12.88%. ಹಾಗೆ ಕೊನೆಯದಾಗಿ ಕೇರಳ ಅಂತ ಬಂದರೆ ಕೇರಳ ರಾಜ್ಯದಲ್ಲಿ 24.08 ಲಕ್ಷ ಜನ ಇನ್ವ್ಯಾಲಿಡ್ ವೋಟರ್ಸ್ ಇದ್ರು. SIR ಬಳಿಕ ಇಷ್ಟು ಜನ ಡ್ರಾಪ್ ಔಟ್ ಆಗಿದ್ದಾರೆ, ಅಂದರೆ ಶೇಕಡ 8.65%. ಇನ್ನು ನಾಳೆಯಿಂದ ನಮ್ಮ ಕರ್ನಾಟಕದಲ್ಲೂ ಕೂಡ SIR ಆರಂಭವಾಗ್ತಾ ಇದೆ. ಹೀಗಾಗಿ ಇಲ್ಲಿ ಯಾವ ರೀತಿ ನಡೆಯುತ್ತೆ SIR, ಮನೆ ಬಾಗಿಲಿಗೆ ಅಧಿಕಾರಿಗಳು ಸಿಬ್ಬಂದಿಗಳು ಬರ್ತಾರೆ, ಜನರು ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು, ಎಲ್ಲರಲ್ಲೂ ಕೂಡ ಆತಂಕ ಇದೆ, ಏನಾಗುತ್ತೋ ಏನೋ ಎತ್ತ. ಅಕಸ್ಮಾತ್ ನನ್ನ ಹತ್ರ ಎಲ್ಲ ನೆಸಸರಿ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ನನ್ನ ಹೆಸರು ಎಲ್ಲಿ ಡ್ರಾಪ್ ಔಟ್ ಆಗಿಬಿಡುತ್ತೇನೋ ಎನ್ನುವಂಥ ಆತಂಕ ಇದೆ ಜನರಲ್ಲಿ. ಹೀಗಾಗಿ ಜನರಲ್ಲಿ ಜಾಗೃತಿ ಮೂಡಿಸೋದು ತುಂಬಾ ಮುಖ್ಯ ಆಗುತ್ತೆ. ಈ SIR ಅಂದರೆ ಏನು, ಇದರ ಉದ್ದೇಶ ಏನು, ಯಾವ ರೀತಿ ನಡೆಯುತ್ತೆ, ಏನು ಎತ್ತ, ಎಲ್ಲವೂ ಕೂಡ ಇವತ್ತು ನಾವು ಮಾತಾಡ್ತಾ ಹೋಗೋಣ.
ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಪತ್ರಕರ್ತರು, ಅಧ್ಯಕ್ಷರು, ನ್ಯಾಯಕ್ಕಾಗಿ ಹೋರಾಟ ಸಮಿತಿ ಹ್ಯಾರಿ ಡಿಸೋಜಾ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು ಲಕ್ಷ್ಮೀ ಪ್ರಸನ್ನ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ಸಾಮಾಜಿಕ ಕಾರ್ಯಕರ್ತರು ಹನುಮೇಗೌಡರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹ್ಯಾರಿ ಸರ್, ನಿಮ್ಮಿಂದನೇ ಶುರು ಮಾಡ್ತೀನಿ. ಈ SIRನ ಜನರು ಯಾವ ರೀತಿ ನೋಡಬೇಕು? ಯಾಕಂದರೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಕರ್ನಾಟಕ ಸರ್ಕಾರ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಹೇಳ್ತಾ ಇದ್ದಾರೆ. ಸಮಗ್ರ ಅದರ ಅರ್ಥ ಸರ್ಕಾರ ಹೇಳಬೇಕಾಗುತ್ತೆ. ಸಮಗ್ರ ಅಂದರೆ ಏನು ಅಂತೇಳಿ, ಒಂದು ರೀತಿಯಲ್ಲಿ ಈಗ ಈ ಮತದಾರರ ಪಟ್ಟಿ ಸಮಗ್ರ ಪರೀಕ್ಷಣೆ ಏನು ಮಾಡ್ತಾ ಇದ್ದಾರೆ ಅದು ಕಣ್ಣೊರೆಸುವ ತಂತ್ರ ಆಗಬಾರ್ದು. ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಮೊನ್ನೆ ಒಂದು ಬಿಡುಗಡೆ ಮಾಡಿದ್ದಾರೆ ವರದಿ. ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತೇವೆ, 2 ಅರ್ಜಿಗಳನ್ನ ಕೊಡ್ತೇವೆ, ಅದನ್ನು ಭರ್ತಿ ಮಾಡಿ ಕೊಡಿ, ನಾನು ಸಹಿ ಮಾಡ್ತೇನೆ, 1 ಅರ್ಜಿ ನೀವು ಇಟ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಂತೋಷ, ಅದು ಒಂದು ನಡೆಯುವ ಒಂದು ಪ್ರಕ್ರಿಯೆ. ತದನಂತರ ಅವ್ರು ಹೇಳ್ತಾರೆ, ತಮಗೆ ಏನಾದರೂ ಪುನಃ ಡೌಟ್ ಇದ್ರೆ ನೀವು ಅದನ್ನು ಪುನಃ ಅಪೀಲ್ ಹೋಗ್ಬೋದು DC ಹತ್ರ. DC ಹತ್ರನೂ ನಿಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮುಖ್ಯ ಚುನಾವಣಾಧಿಕಾರಿ ಹತ್ರ ತಾವು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ಮುಂದೆನೇ ನಾವು ಮಾಡಬೇಕಂದ್ರೆ ತಪ್ಪಾಗ್ಲಿಕ್ಕೆ ಅಷ್ಟೊಂದು ಚಾನ್ಸ್ ಇಲ್ಲ. ಮತ್ತೆ ಸರ್ಕಾರ ಯಾವ ರೀತಿಯಲ್ಲಿ ಗೊಂದಲ ಉಂಟು ಮಾಡ್ತದೆ, ಮೋಸದ ತಂತ್ರ ಮಾಡ್ತಾ ಇದೆ ಅಂತೇಳಿ ನಾವಿಲ್ಲಿ ಗಮನ ಹರಿಸಬೇಕು. ಪಾರದರ್ಶಕತೆ ಎಂದರೆ ಏನು? ಪಾರದರ್ಶಕತೆ ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ನಾವು ಚುನಾವಣಾ ಏಜೆಂಟ್ಗಳನ್ನ ಜೊತೆಗೆ ಇಟ್ಕೊಳ್ತೇವೆ, ನಾಳೆ ದಿನ ನಮ್ಮ ಮೇಲೆ ದೂರು ಬರಬಾರ್ದು ಅಂತೇಳಿ. ನೋಡಿ, ಚುನಾವಣಾ ಏಜೆಂಟ್ರುಗಳ ಹತ್ರ ಎಲ್ಲ ಸಂಪೂರ್ಣ ಮಾಹಿತಿ ಇರುತ್ತೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಅವರು ಏನು ಮಾಡಬೇಕಿತ್ತು, ಅಧಿಕಾರಿಗಳು ಚುನಾವಣಾ ಏಜೆಂಟ್ರುಗಳ ಹತ್ರ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಿತ್ತು. ಸಂಗ್ರಹ ಮಾಡಿ ಯಾರ್ದು ಹೆಸರಿದೆ, ಯಾರ್ದು ಹೆಸರಿಲ್ಲ, ಯಾರು ನಿಧನರಾಗಿದ್ದಾರೆ, ಅವ್ರ ಹತ್ರ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ತದನಂತರ ಈ ಪರಿಷ್ಕರಣೆ ಮಾಡಿದರೆ ಇದಕ್ಕೊಂದು ಬೆಲೆ ಬರ್ತಾ ಇತ್ತು. ಇದು ಅಧಿಕಾರಿಗಳು ಯಾವುದೂ ಏನೂ ಮಾಡ್ತಾ ಇಲ್ಲ. ಮತ್ತು ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, 26 ಮೇವರೆಗೆ 5 ಕೋಟಿ ಇಷ್ಟು ಜನಸಂಖ್ಯೆ ನಮ್ಮಲ್ಲಿ ಮಾಹಿತಿ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸರ್ಕಾರದ ಹತ್ರ ಮಾಹಿತಿ ಇರಬೇಕಾದ್ರೆ ಇವ್ರ ಹತ್ರ ಎಲ್ಲ ಕಂಪ್ಯೂಟ್ರಲ್ಲಿ ಇದ್ದೇ ಇರ್ತದೆ, ಎಷ್ಟು ಜನ ಸರಿ ಇದ್ದಾರೆ, ಎಷ್ಟು ಜನರ ಹತ್ರ ಇಲ್ಲ, ಏನಂತೇಳಿ ಸರ್ಕಾರದ ಹತ್ರ ಮಾಹಿತಿ ಇದ್ದೇ ಇರುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಎಲ್ಲಿ ತಪ್ಪು ಎಲ್ಲಿ ಸರಿ ಇದೆ ಆ ಮನೆಗಳನ್ನು ಇವರು ಗುರುತಿಸಿ ಬಹುಶಃ ಅವ್ರಿಗೆ ವಿಶೇಷವಾಗಿ ಒಂದು ಆದ್ಯತೆ ನೀಡಿ ಮಾಡಿದರೆ ಈ ಸಮಸ್ಯೆ ಪ್ರಕ್ರಿಯೆ ಭಾಳ ಈಸಿ ಆಗ್ತಾ ಇತ್ತು. ಇದು ಸರ್ಕಾರ ಒಂದೊಂದು ರೀತಿಯಲ್ಲಿ ಪ್ರತಿಯೊಂದು ಗೊಂದಲ ಮಾಡ್ತಾ ಇದೆ. ಸೊ ಆದ್ದರಿಂದ ಈ ಮತದಾರರ ಪ್ರಕ್ರಿಯೆಯಲ್ಲಿ ಜನ ಭಾಗವಹಿಸ್ತಾರೆ. ಈಗ ನಾಳೆ ನಮ್ಮ ಏರಿಯಾದಲ್ಲಿ ಬರ್ತಾ ಇದ್ದಾರೆ, ಉದಾಹರಣೆಗೆ ನಾನು ಕೆಲಸಕ್ಕೆ ಬಂದಿದ್ದಾರೆ ಅಂತೇಳಿ ಹೇಗೆ ಗೊತ್ತಾಗುತ್ತೆ? ಅಧಿಕಾರಿಗಳು ನಮ್ಮ ಏರಿಯಾಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಮೊದಲೇ ಏನಾದರೂ ಒಂದು ಸೂಚನೆ ಪೊಲೀಸ್ ಮುಖಾಂತರ, ಅಧಿಕಾರಿಗಳ ಮುಖಾಂತರ, ಆಟೋ ಮುಖಾಂತರ ಏನಾದರೂ ಮಾಡ್ತಾ ಇದ್ದಾರೆ? ಅಲ್ಲ, ಇವರು ಪಾರದರ್ಶಕ್ಕೆ ಮಾತಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು ಪಾರದರ್ಶಕತೆ. ಈಗ ನೀವು ಹೇಳ್ತಾ ಇದ್ದೀರಾ ಉತ್ತರ ಪ್ರದೇಶದಲ್ಲಿ ಇಷ್ಟು ಕೋಟಿ ಜನ ಆಗಿದ್ದಾರೆ, ಕರ್ನಾಟಕದಲ್ಲಿ ನಮ್ಮ ಜನತೆಗೆ ಅನ್ಯಾಯ ಆಗಬಾರ್ದು. ಅದಕ್ಕಾಗಿ ಕೆಲವು ರಾಜಕೀಯ ಪಕ್ಷಗಳು ಈಗಲೇ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, GBA ಅಧಿಕಾರಿಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಪ್ರತಿದಿನ ಅವ್ರದ್ದು ಫೋಟೋಗಳು ಬರ್ತಾ ಇದೆ. ಆ ಗುಂಡಿ ಹತ್ರ ಹೋಗಿ ಫೋಟೋ ತೆಗಿತಾರೆ, ರಸ್ತೆಯಲ್ಲಿ ಹೋಗಿ ಫೋಟೋ ತೆಗಿತಾರೆ, ಫಿಲ್ಮ್ ಶೂಟರ್ ಮಾಡಿದಾಗೆ ಫೋಟೋ ಮಾಡ್ತಾರೆ. ನಂತರ ಏನು, ಈಗ ಪರಿಷ್ಕರಣೆ ಆಯಿತು, ನಿಮ್ಮ ಹತ್ರ ಕಂಪ್ಯೂಟರ್ಗಳಿದೆ, ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಆಯಿತು. ಅಪ್ಲೋಡ್ ಮಾಡಿ ಆದಮೇಲೆ ಪುನಃ ನೀವು ನಮಗೆ ತಿಳಿಸಿ ಅಂತ ಹೇಳ್ತಾರೆ, ನಾವು ತಿಳಿಸ್ತೇವೆ. ಅಲ್ಲಿ ಅವ್ರು ತಿದ್ದುಪಡಿ ಮಾಡ್ತಾರಾ? ಸರಿ, ನಾನು ಅಪೀಲ್ ಹೋಗ್ಲಿಕ್ಕೆ ಎಷ್ಟು ದಿನ ಟೈಮ್ ಇದೆ DC ಹತ್ರ? ಸರಿ, ಮುಖ್ಯ ಚುನಾವಣಾಧಿಕಾರಿ ಹತ್ರ ಎಷ್ಟು ದಿನ ಟೈಮ್ ಇದೆ? ಆದ್ದರಿಂದ ಇದೆಲ್ಲ ಬಹಳ ಗೊಂದಲದಲ್ಲಿ ಇರುವುದರಿಂದ ಇದು ಕಣ್ಣೊರೆಸುವ ತಂತ್ರ ಆಗಬಾರ್ದು. ಮಹೇಶ್ ರಾವ್ ಭಾಳ ಪ್ರಾಮಾಣಿಕ ಅಧಿಕಾರಿ, ನಾವು ಅವ್ರನ್ನ ಭಾಳ 25 ವರ್ಷ ನೋಡ್ತಾ ಇದ್ದೀನಿ. ಸೊ ಅವರು ಇತರ ಅಧಿಕಾರಿಗಳನ್ನು ಸ್ವಲ್ಪ ಕಟ್ಟುನಿಟ್ಟಾಗಿ ನಡೆಸ್ಕೊಂಡ್ರೆ ಬಹುಶಃ ಈ ಒಂದು ಪ್ರಕ್ರಿಯೆಗೆ ಸ್ವಲ್ಪ ನ್ಯಾಯಸಮ್ಮತವಾಗಿ ಜನರಿಗೆ ಸಹಾಯ ಆಗ್ಬೋದು. ಮತದಾರರ ಪಟ್ಟಿಯಿಂದ ಹೆಸರುಗಳು ಡಿಲೀಟ್ ಆಗಲಿಕ್ಕಿಲ್ಲ. ಸೊ ಇದು ಒಂದು ರೀತಿಯಲ್ಲಿ ಅವರು ನ್ಯಾಯ ಪ್ರಕಾರ ಮಾಡಿದರೆ ಇದು ಒಳ್ಳೆ ಕಾರ್ಯ. ಆದರೆ ಅಧಿಕಾರಿಗಳದ್ದು ನಡೆ ಇತ್ತೀಚೆಗೆ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ 60% ಭ್ರಷ್ಟಾಚಾರ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಪ್ರಕ್ರಿಯೆನೂ ಅದೇ ಥರ ಒಂದು ಹೆಸರಿಗೆ ಮಾತ್ರ ಆಗಬಾರ್ದು ಅಂತೇಳಿ ನಂದೊಂದು ನಿಜಕ್ಕೂ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೆಯದು ಅಂತ. ಎಸ್, ಇನ್ನು ಲಕ್ಷ್ಮೀ ಸರ್, ಈಗ ಈ ಪ್ರೋಸೆಸ್ ಬಗ್ಗೆ ವಿಶ್ವಾಸ ಇದೆಯಾ? ಯಾಕೆ ಅನುಮಾನ ಅಂತ? ಇಲ್ಲ, ಮೊದಲನೇದಾಗಿ ಪರಿಷ್ಕರಣೆ ಬೇಕಾಗಿತ್ತಾ ಅನ್ನೋದು ಪ್ರಶ್ನೆ. ಯಾಕೆ ಹೇಳಿದ್ರೆ
ನೀವು ಪ್ರತಿ 5 ವರ್ಷಕ್ಕೆ ಚುನಾವಣೆ ಬರುವಾಗ ನೀವು ಪರಿಷ್ಕರಣೆ ಮಾಡೇ ಮಾಡ್ತೀರಿ. ಅವಾಗ ನೀವು ಎಲೆಕ್ಟ್ರಲ್ ಲಿಸ್ಟನ್ನು ನೀವು ಪರಿಷ್ಕರಣೆ ಮಾಡಲ್ವಾ? ಅವಾಗ ಸತ್ತೋದವ್ರನ್ನ ತೆಗ್ದಾಕಿಲ್ವಾ? ಒಂದ್ ವೇಳೆ ಇವಾಗ ನಿಮಗೆ ಬೇರೆಯವ್ರು ಬಂದು ಸೇರ್ಕೊಂಡಿದ್ದಾರೆ ಅಂತಂದ್ರೆ ಸೇರಿಸ್ಕೊಂಡವ್ರು ಯಾರು? ನೀವು ಹೆಂಗ್ ಸೇರಿಸ್ಕೊಂಡ್ರಿ? ಹೌದು, ನೀವು ಹೇಳಿದ್ರೆ ಈಗ ಬೇರೆ ಬೇರೆ ರಾಜ್ಯದಲ್ಲಿ ಲಕ್ಷಾಂತರ ಜನರ ಆ ಲಿಸ್ಟಿಂದ ಕೈ ಬಿಡಲಾಗಿದೆ. ಅವರು ಒರಿಜಿನಲ್ ಆಗಿರೋರು ಇರ್ಬೋದು. ನೀವು ಕೇಳ್ತಿದ್ದೀರಾ ನಾನು 2002ನೇ ಇಸ್ವಿಲಿ ಎಲ್ಲಿ ಓಟ್ ಹಾಕಿದ್ದೆ, ನಿಮ್ಮಪ್ಪ ಎಲ್ಲಿ ಓಟ್ ಹಾಕಿದ್ದ? ನಾನು ಓಟ್ ಹಾಕಿದ್ರೆ ಸಾಕಲ್ಲ, ನಮ್ಮ ಅಪ್ಪ ಓಟ್ ಹಾಕಿರೋದು ಯಾಕೆ ಬೇಕು ನಿನ್ಗೆ? ಎಷ್ಟು ಗೊಂದಲಮಯವಾಗಿದೆ ಅಂದ್ರೆ ಇವನ್ 2002ರಲ್ಲಿ ಅದನ್ನ ಇಟ್ಕೊಂಡು ಲಿಂಕ್ ಮಾಡ್ಕೊಂಡು ಮಾಡಿರೋದು ಇನ್ನೂ ಗೊಂದಲ. ಈಗ 2002ರಲ್ಲಿ ನಾನು ಎಲ್ಲೋ ಮಾಡಿರ್ತೀನಿ, ಇನ್ನೆಲ್ಲೋ ಬಂದಿರ್ತೀನಿ, ಟ್ರಾನ್ಸ್ಫರ್ ಆಗಿ ಇನ್ನೆಲ್ಗೋ ಬಂದಿರ್ತೀನಿ. ನಾನೆಲ್ಲೋ ಬೇರೆ ಕೇಂದ್ರ ಸರ್ಕಾರದ ಕೆಲಸದಲ್ಲಿ ಇದ್ರೆ ಯಾವ್ದೋ ರಾಜ್ಯದಲ್ಲಿ ಇರ್ತೀನಿ, ಇನ್ನೆಲ್ಗೋ ಬಂದಿರ್ತೀನಿ. ಇರ್ಲಿ, ಅದೊಂದ್ ಕಡೆ. ಇನ್ನೊಂದ್ ಕಡೆ ವಲಸೆ, ಜನ ಪ್ರತಿದಿನ ವಲಸೆ ಬರ್ತಿದ್ದಾರೆ. ಇವತ್ತು ಈ ದೇಶದಲ್ಲಿ ಎಂತ ಸ್ಥಿತಿಗೆ ನಾವು ಇದೀವಿ ಅಂತ ಹೇಳಿದ್ರೆ, ಪ್ರತಿದಿನ ಜೀವನ ಮಾಡಕ್ಕೋಸ್ಕರ ಅವ್ರು ಬೇರೆ ಬೇರೆ ಊರಿಗೆ ಅಲಿಯುವಂತಾಗಿದೆ. ನೀವು ಯಾವುದೇ ಹಳ್ಳಿಗಳಿಗೆ ಹೋದ್ರೆ ಅಲ್ಲಿ ವಯಸ್ಸಾದವ್ರು ಇದ್ದಾರೆ ಬಿಟ್ರೆ ನಿಮ್ಗೆ ಬೇರೆ ಯಾರು ಸಿಕ್ಕಲ್ಲ. ಈಗ ನನ್ನ ಒರಿಜಿನಲ್ ಅಡ್ರೆಸ್ಗೆ ಹೋಗಿ ನಾನು ಏನಾದ್ರು ಹುಡುಕಿದ್ರೆ ನಾನು ಖಂಡಿತ ಅಲ್ಲಿಲ್ಲ. ನಾನು ಬೆಂಗಳೂರಲ್ಲಿ ಇದ್ದೀನಿ, ನನ್ನ ಒರಿಜಿನಲ್ ಅಡ್ರೆಸ್ ನನ್ನ ಹಳ್ಳಿಲಿದೆ. ನೀನು ಅಲ್ಲೋಗಿ ಹುಡುಕಿದ್ರೆ ನಾನು ಎಲ್ಲಿ ಸಿಕ್ಲಿಕ್ಕೆ ಸಾಧ್ಯ? ನಾನು ವಾರಕ್ಕೊಂದ್ಸರಿ ಊರಿಗೆ ಹೋಗ್ತೀನಿ ರಜಾ ಬಂದಾಗ. ನಾನು ಏನ್ ಮಾಡ್ಬೇಕು ಹಾಗಾದ್ರೆ? ಈವನ್ BLOಗಳಿಗೆ ಸರಿಯಾದ ಮಾಹಿತಿ ಇಲ್ಲ. ನಾನು ಏನ್ ಮಾಡ್ಬೇಕು? ನೆಕ್ಸ್ಟ್ ಏನು? ಈಗ ನನ್ನ ಇನ್ನೊಂದು ಪ್ರಶ್ನೆ ಇದೆ ನನಗೆ. ನೀವು ತೆಗೆದಿರಲ್ಲ, ಈ ಲಕ್ಷ ಜನ ತೆಗ್ದಿದ್ದೀರಲ್ಲ, ನೀವು ಏನ್ ಮಾಡ್ತೀರಿ? ಅವ್ರನ್ನೇನ್ ಮಾಡ್ತೀರಿ? ಅವ್ರನ್ನೇನ್ ದೇಶದಿಂದ ಆಚೆಗೆ ಹಾಕ್ಬಿಡ್ತೀರಾ? ಅಥವಾ ಅವ್ರು ನಿಮ್ಗೆ 2ನೇ ಚಾನ್ಸ್ ಕೊಡ್ತೀರಾ? ಅವ್ರು ಇಲ್ಲಿ ಪ್ರೂವ್ ಮಾಡ್ಕೊಳಕ್ಕೆ ಏನು? ನೀವು ಹೇಳ್ತಿದ್ರೆ ಎಲ್ಲಿ ನೀವು DC ಹತ್ರ ನೀವು ಅಪೀಲ್ ಹೋಗಿ ಅಂತ ಹೇಳ್ತಿದ್ರೆ, ಯಾವ ಮನುಷ್ಯ DC ಹತ್ರಕ್ಕೆ ಹೋಗೋಕ್ಕಾಗುತ್ತೆ ಇವತ್ತು? ಸಾಧ್ಯ ಇದೆಯಾ ಅದು? ನೀವು ಅಪೀಲ್ ಮಾಡುವಾಗ ಅಟ್ಲೀಸ್ಟ್ ನೀವು ತಾಲೂಕ್ ಲೆವೆಲ್ ಅಥವಾ ಊರಿನ ಗ್ರಾಮ ಪಂಚಾಯತಿ ಇದೆ, ಅಲ್ಲಿಗೆ ನೀವು ಅಪೀಲ್ ಕೊಡ್ಬೋದಿತ್ತಲ್ಲ ಅಂಥವ್ರು. ಯಾಕೆ ನೀವು DC ತನಕ ಹೋಗಿ ಅಂತ ಹೇಳ್ತಿದ್ದೀರಾ? ನನ್ನೂರು ಜಿಲ್ಲಾ ಕೇಂದ್ರದಿಂದ 180 ಕಿಲೋಮೀಟರ್ 200 ಕಿಲೋಮೀಟರ್ ಇರುತ್ತೆ. ಎಲ್ಲಿ ಹೋಗೋದು ನಾನು? ನನ್ನ ಹತ್ರ ಬಸ್ ಚಾರ್ಜ್ ಹಣ ಇದೆಯಾ? ನಾನು ಅದು ಕೇಳ್ಕೊಂಡು ಹೋಗ್ಬೇಕಾ? ಅಯ್ಯೋ ಹೋಗಪ್ಪ, ನೀನು ಓಟೆ ಬೇಡ ಅಂತೀನಿ. ಸ್ಥಿತಿ ಹಂಗಾಗ್ಬಿಡುತ್ತೆ. ಕೊನೆಗೆ ಏನ್ ಮಾಡ್ತೀವಿ? ನಾನು ಪ್ರತಿ ಸಾರಿ ಪರಿಷ್ಕರಣೆ ಆಗ್ತಿರುವಂತ ಸಂದರ್ಭದಲ್ಲಿ ನಿಮಗೆ ಈ ವಿಶೇಷ ಪರಿಷ್ಕರಣೆಯ ಸಂದರ್ಭ ಯಾಕೆ ಬಂತು? ನೀವ್ ಹೇಳ್ಬೋದು ಲಕ್ಷಾಂತರ ಜನ ಬೇರೆಯವ್ರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವ್ನ ಆಯ್ತು ತೆಗೀರಪ್ಪ. ಯಾರು ಸೇರ್ಕೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ. ಸಾರಿ ಈಗಾಗಲೇ ಹೇಳ್ದಂಗೆ ನಿಮ್ಮ ಹತ್ರ ಆಲ್ರೆಡಿ ಮಾಹಿತಿ ಇದೆ. ನಾನು ಆಲ್ರೆಡಿ ಇಷ್ಟು ಗ್ರಾಮ ಪಂಚಾಯತಿ ವೋಟ್ ಮಾಡಿದ್ದೀನಿ, ಇಷ್ಟು ವಿಧಾನಸಭಾ ಎಲೆಕ್ಷನ್ ವೋಟ್ ಮಾಡಿದ್ದೀನಿ, ಇಷ್ಟು ಲೋಕಸಭಾ ಎಲೆಕ್ಷನ್ ವೋಟ್ ಮಾಡಿದ್ದೀನಿ. ನನ್ನೇನಕ್ಕೆ ಪರಿಷ್ಕರಣೆ ಮಾಡ್ತೀಯ ನೀನು? ಅಲ್ವಾ? ನೀವು ಪರಿಷ್ಕರಣೆ ಮಾಡಿದ್ರೆ ಇವತ್ತು ಓಟ್ ಆಗಿ ಬಂದಿರೋನು ಪರಿಷ್ಕರಣೆ ಮಾಡು. ಮಾಡಿ ನೀವು ಸಾಕು. ಅದಕ್ಕೆ ನೀವು ನಮ್ಮ ತಾತ, ನಮ್ಮಪ್ಪ, ನಮ್ಮಜ್ಜಿ ಅದೆಲ್ಲ ಯಾಕೆ ಬೇಕು? ನಿಮ್ ಪರಿಷ್ಕರಣೆಯಲ್ಲಿ ಏನಿದೆ? ತಂದೆ, ತಾಯಿ, ಮಗ, ಮಗಳು, ಆಮೇಲೆ ಅತ್ತೆ, ಸೊಸೆ, ಮಾವ ಅವರೆಲ್ಲ ಇಲ್ಲಿ ಕಳ್ಸೋದು. ಅಲ್ಲಿರ್ತಾರೆ, ಮದುವೆ ಆಗಿ ನಮ್ಮೂರಿಗೆ ಬಂದಿರ್ತಾರೆ. ಇವ್ರನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀರಾ, ಅಲ್ಲಿ ಕನ್ಸಿಡರ್ ಮಾಡ್ತೀರಾ? ಇದೊಂದು ಆ ವಿಷಯನೇ ಒಂಥರ ಗೊಂದಲಮಯ. ನಾವು ಕೇಳಿದ್ರೆ ಅವ್ರಿಗೆ ಹೇಳಕ್ಕೂ ಗೊತ್ತಾಗ್ತಿಲ್ಲ. ಇವನ್ ಅವ್ರಿಗೆ ಎಷ್ಟು ಮಟ್ಟ ಟ್ರೈನಿಂಗ್ ಆಗಿದೆಯೋ ಗೊತ್ತಿಲ್ಲ. ಏನಿದ್ ಮಾಡ್ಬೇಕು ಅಂತ ಹೊರಟಿದೆ ಎಲೆಕ್ಷನ್ ಕಮಿಷನ್, ಅವ್ರಿಗೆ ಸ್ಪಷ್ಟತೆ ಇದೆಯಲ್ವಾ? ನಾನು ಕೇಳ್ಬೇಕಾಗಿದೆ ಇವತ್ತು ಪ್ರಶ್ನೆನ. ನಾವು ಜನ ಗೊಂದಲ ಆಗೋದು ಕೊನೆ ಆಯ್ತು, ನಮ್ದು ಕೊನೆ ಘಟ್ಟದಲ್ಲಿ ಇದೀವಿ. ಆ ಮೊದಲನೇ ಘಟ್ಟದಲ್ಲಿ ಅವ್ರಿಗೆ ಕ್ಲಾರಿಟಿ ಇದೆಯಾ ನಾನು ಏನ್ ಮಾಡಕ್ ಹೊರಟಿದೀನಿ? 13 ಡಾಕ್ಯುಮೆಂಟ್ ಇಟ್ಕೊಳ್ಳಿ ನೀವು SIR ಮಾಡಕ್ ಬಂದಾಗ ಅಂತ ಹೇಳ್ತಾರೆ. ಮೊನ್ನೆ ನೋಡಿದ್ರೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಆಗಲ್ಲ ಅಂತಾರ, ಗೊತ್ತಿಲ್ಲ ನನಗೂ, ಅನ್ಬಹುದು. ಮೊನ್ನೆ ನೋಡಿದ್ರೆ ಪಾಸ್ಪೋರ್ಟ್ ನೀವು ಈ ದೇಶದ ಪ್ರಜೆ ಅಲ್ಲ ಅಂತ ಹೇಳ್ತದೆ ಅಂತ ಹೇಳ್ಬಿಟ್ಟವ್ರು ಯಾರೋ. ನಾನು ಪೇಪರಲ್ಲಿ ಓದ್ತಿದ್ದೆ. ನಾನು ಇದುವರೆಗೆ ಎಲ್ಲಾದ್ರೂ ಟ್ರೈನಿಂಗ್ ಮಾಡಕ್ ಹೋದ್ರೆ, ಜನಗಳ ಹತ್ರ ಮಾತಾಡಕ್ ಹೋದ್ರೆ, ಕಾನೂನು ಬಗ್ಗೆ ಹೋದಾಗ ನಾನು ಹೇಳ್ತಿದ್ದೆ, ನೋಡಪ್ಪ ಈ ದೇಶದ ಪ್ರಜೆ ಅಂತ ಹೇಳಕ್ಕೆ ನಿನ್ನ ಹತ್ರ ಒಂದೇ ಒಂದು ಡಾಕ್ಯುಮೆಂಟ್, ದಟ್ ಇಸ್ ಪಾಸ್ಪೋರ್ಟ್. ಇನ್ ಯಾವ್ದ್ರಲ್ಲೂ ನೀನ್ ಪ್ರಜೆ ಅಂತ ಹೇಳಕ್ ಆಗಲ್ಲ. ವೋಟರ್ ID ವೋಟ್ಗೋಸ್ಕರ, ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ಗೋಸ್ಕರ, ಆಸ್ತಿ ಪತ್ರ ಇದ್ರೆ ಆಸ್ತಿಗೋಸ್ಕರ, ಬಸ್ ಸರ್ಟಿಫಿಕೇಟ್ ನಾನು ಹುಟ್ಟಿದೀನಿ ಅನ್ನಕ್ಕೋಸ್ಕರ. ಪ್ರಜೆ ಅಂತ ಹೇಳಕ್ಕೆ ಅಲ್ಲಿ ಮಾತ್ರ ನೀನ್ ಇಂಡಿಯನ್ ಅಂತ ಬರ್ದಿದ್ದಾರೆ. ನೀನ್ ಅದ್ರಲ್ಲೂ ಇಲ್ಲ ಅಂತ ಹೇಳ್ಬಿಟ್ರೆ ಈಗ ಮೊನ್ನೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಕೊಡಿ, ಇಲ್ಲ ಅಂದ್ರೆ ಸ್ಪೆಷಲ್ ಆಗಿ ಏನಾದ್ರು ಒಂದು ಆ ತರದ್ದು ಆಥರೈಸ್ ಮಾಡಿ ಕೊಡಿ ನೀವು ಸರ್ಕಾರದಿಂದನೇ. ಅದು ಸಾಧ್ಯ ಇಲ್ಲ ಅಂದ್ಬಿಟ್ರೆ ಮತ್ತೆ ನಿಮ್ ಪರಿಷ್ಕರಣೆ ಯಾಕೆ ಮಾಡ್ತಿದ್ದೀರಿ? ಫಸ್ಟ್ ಆಫ್ ಆಲ್ ನೀವು ಯಾರನ್ನ ಪರಿಷ್ಕರಣೆ ಮಾಡಕ್ ಹೊರಟಿದ್ದೀರಿ ಅವ್ರಿಗೆ ನೀವು ಸ್ಪಷ್ಟವಾಗಿ ತಿಳಿಸ್ಕೊಡ್ಬೇಕು. ನಾವು ಈ ಕಾರಣಕ್ಕೆ ಪರಿಷ್ಕರಣೆ ಮಾಡ್ತಿದೀವಿ, ಅದರ ಪ್ರಕ್ರಿಯೆ ಈ ರೀತಿಯಾಗಿ ಇರ್ತದೆ, ಈ ಪ್ರಕ್ರಿಯೆಯಲ್ಲಿ ನೀವು ಪಾಲ್ಗೊಳ್ಬೇಕು, ಸಿದ್ಧರಾಗಿರಿ. ಸಾರ್ ಹೇಳ್ದಂಗೆ ಇಂತಿಂತ ಏರಿಯಾಗೆ ಇಂಥ ದಿನ BLOಗಳು ಬರ್ತಾರೆ. ಅಟ್ಲೀಸ್ಟ್ ನೀವು ರಜಾ ಹಾಕಿ ಏನೋ ಮಾಡಿ ವೇಟ್ ಮಾಡಿ. ಜನ ಒಂದ್ ಸ್ವಲ್ಪ ಸಿದ್ಧ ಆಗ್ತಾರೆ. ಅದು ಬಿಟ್ಟು ನಾವು ಆಯ್ತು ನೀವು ಮುಂಚೆ ಇನ್ಫಾರ್ಮೇಶನ್ ಕೊಡ್ತಿದ್ದೀರಪ್ಪ, ಜೂನ್ 30ರಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ. ಜೂನ್ 30ರಿಂದ ಯಾವತ್ತು ನನ್ನ ಮನೆ ಅಲ್ವಾ? ಅಗೇನ್ ನಾನು 1 ತಿಂಗಳು ರಜಾ ಕೂತ್ಕೊಳಕ್ಕಾಗತ್ತಾ? ಕಾಯ್ಕೊಂಡಿರಕ್ಕಾಗತ್ತಾ? ಅಟ್ಲೀಸ್ಟ್ ನಾನು ಅವತ್ತು ನಮ್ಮ ಊರಿಗೆ ಹೋಗ್ತೀನಿ, ನನ್ನ ಅಡ್ರೆಸ್ಗೆ ಹೋಗ್ತೀನಿ, ಪರ್ಮನೆಂಟ್ ಅಡ್ರೆಸ್ಗೆ ಹೋಗ್ತೀನಿ. ನಾನು ಹೋಗಿ ನಂದು ಏನಿದೆ ಅದನ್ನ ಪ್ರೊಡ್ಯೂಸ್ ಮಾಡೋಕ್ಕಾದ ಸಾಧ್ಯ ಇದೆ. ನೀವು ಅದನ್ನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರೆ ಮತ್ತೇನು ಮಾಡ್ಬೇಕು ಜನ? ನಿಮ್ಮ ಇಷ್ಟ ಬಂದವ್ರನ್ನ ಇಟ್ಕೊಳ್ಳೋದು, ಕಷ್ಟ ಆದವ್ರನ್ನ ಬಿಟ್ಬಿಡೋದು ಅಂತನಾ? ಕನ್ಫ್ಯೂಷನ್. ಫಾರ್ ಎಕ್ಸಾಂಪಲ್ ನಾನು ಮಿಸ್ಸಸ್ದು ಅವ್ರ ಸ್ವಂತ ಊರು ಒಂದ್ ಕಡೆ ಇದೆ, ಸದ್ಯಕ್ಕೆ ಅವ್ರು ವಾಸವಾಗಿರೋದು ಇನ್ನೊಂದು ಊರು.
ಅವ್ರ ಸ್ವಂತ ಊರಿಗೆ ಹೊಟ್ಟೋಗ್ಬಿಟ್ಟಿದೆ ಅವ್ರದ್ದು. ಜಸ್ಟ್ ಈಗ ಗ್ರಾಮ ಅದು ಏನೇನೋ ಅವ್ರೇನೋ ಈಗ ಒಂದು ತಿಂಗಳು 2 ತಿಂಗಳು ಹಿಂದ್ಗಡೆ ಏನೋ ಒಂದು ಪ್ರೊಸೆಸ್ ಮಾಡೋರೆ, ಈಗ ಯಾರು ಇದ್ದಾರೆ ಇಲ್ಲ ಅಂತ ತೆಗೆದಾಕೋಕೋ ಏನೋ. ಅಲ್ಲೋಗಿ ಅವರು ಆಮೇಲೆ ಅಂಗನವಾಡಿ ಟೀಚರ್ ಹತ್ರ ಬಂದು ಕೇಳ್ತಾರೆ, ಸರ್ ನಿಮ್ಮ ಮಿಸ್ಸಸ್ಸು ಇಲ್ಲೇ ಇದಾರಲ್ವಾ, ಈ ಊರಲ್ಲೇ ವಾಸವಾಗಿರ್ತಾರಲ್ಲ, ನಿಮ್ಮ ಮಿಸ್ಸಸ್ ಅಲ್ಲಿ ತೋರಿಸ್ತಾ ಇದಾರೆ ಆ ಊರಲ್ಲಿ, ಏನೋ ಮ್ಯಾಪಿಂಗ್ ಮಾಡಿದಾರೆ ಅವರು. ಈ ಮ್ಯಾಪಿಂಗ್ ಮಾಡುವಾಗ ಇವ್ರ ಹೆಸರು ಅಲ್ಲಿ ತೋರಿಸ್ತಾ ಇದೆ, ಇವ್ರು ಯಾವತ್ತೂ ಅಲ್ಲಿ ಇದ್ದಿದ್ದೇ ಇಲ್ಲ, ಹುಟ್ಟದಾಗಿಂದ ಇರೋದೇ ಇಲ್ಲಿ. ಇವತ್ತು ಅಲ್ಲಿಗೆ ಹೊಟ್ಟೋಗ್ಬಿಟ್ರೆ ಅವ್ರ ಸ್ವಂತ ಊರು ಅಂತ. ಮತ್ತೆ ಅವ್ರ ಹತ್ರ ಚರ್ಚೆ ಮಾಡಿ ಮಾತಾಡಿ ಮತ್ತೆ ಆನ್ಲೈನಲ್ಲಿ ಹೋಗಿ ಅದು ಕ್ಯಾನ್ಸಲ್ ಮಾಡಿಸಿ ವಾಪಸ್ ಮ್ಯಾಪಿಂಗಲ್ಲಿ ತಗೊಂಡು ಬಂದಿದ್ದಾಯ್ತು. ಈ ಥರ ಆದರೆ ನೀವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿರಿ, ಒಂದಿಷ್ಟು ಮ್ಯಾಪಿಂಗ್ ಮಾಡಿದ್ದಾರೆ, ಈಗ ಆಲ್ರೆಡಿ ಒಂದು ಮ್ಯಾಪಿಂಗ್ ಆಗೋಗಿದೆ, ಈಗ ಆಲ್ರೆಡಿ ಹೌಸ್ ನಂಬರ್ಸ್ ಕೊಟ್ಟವ್ರೆ, ಅಂಗಡಿಯೂ ಒಂದು ನಂಬರ್, ಅಂಗಡಿಲಿ ಯಾರು ವೋಟರ್ಸ್ ಇರ್ತಾರೆ ನೀವು ಅಲ್ಲೂ ಇಟ್ಕೊಂಡಿದ್ದೀರಾ ಅಂತ ಆಯ್ತು ಅಲ್ಲಿಗೆ ಅಲ್ವಾ. ನನಗೆ ಮೊದಲನೇ ಪ್ರಶ್ನೆ ಇರೋದೇನೆ, ನೀವು ಯಾರನ್ನ ವೋಟರ್ ಲಿಸ್ಟಲ್ಲಿ ಇರಬಾರ್ದು ಅಂತ ಯೋಚನೆ ಮಾಡ್ತಿದ್ದೀರಿ, ಅವ್ರನ್ನ ಒಳಕ್ಕೆ ಯಾಕೆ ಸೇರಿಸ್ಕೊಂಡ್ರಿ? ಈ ಅಪರಾಧ ಯಾರ್ದು? ಈ ಅಪರಾಧ ಮಾಡಿರೋ ನೀವು ನಮ್ಮನ್ನ ಯಾಕೆ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದೀರಿ? ಇನಿಷಿಯೇಟ್ ಆಗಿದೆ, ಹೌದು ಅಲ್ವಾ? ದಟ್ ಈಸ್ ಮೈ ಪ್ರಿಲಿಮಿನರಿ ಕ್ವಶನ್. ಎಸ್, ಇನ್ನು ಹನುಮೇಗೌಡರು ಸರ್, ಈಗ ಈ SIR ಬಗ್ಗೆ ಅಪನಂಬಿಕೆ ಯಾಕೆ ನಿಮ್ಮ ಪ್ರಕಾರ? ನೋಡಿ, ಅಪನಂಬಿಕೆ ಮಾಡಬೇಕಾದ್ದು ಅವಶ್ಯಕತೆ ಇಲ್ಲ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಕೆಲವೊಮ್ಮೆ ಮಾಡಬೇಕಾಗತ್ತೆ. ಆದರೆ ವಿಶೇಷ ಅಂತ ಯಾರಿಗೋ ಒಂದು ಸ್ವಲ್ಪ ತಲೆ ಕೆಟ್ಟಿದೆ, ಅವರು ಶುರು ಮಾಡ್ಕೊಂಡಿದ್ದಾರೆ ಅಂತ ನಾನು ನೇರವಾಗಿ ಹೇಳಬೇಕಾಗತ್ತೆ. ಇಲ್ಲಿ ಅವ್ರು ಮಾಡೋದ್ರ ಬಗ್ಗೆ ನಮ್ದೇನೋ ಅಭ್ಯಂತರ ಇಲ್ಲ, ಆಕ್ಷೇಪ ಮಾಡೋದು ಬೇಡ. ಆದರೆ ಎಲ್ಲಿ ಮಾಡಬೇಕು, ಯಾರನ್ನ ಮಾಡಬೇಕು ಅನ್ನೋಂಥದ್ದು ಇಲ್ಲಿ ಮುಖ್ಯವಾದ ಭಾಗ ಆಗತ್ತೆ. ಈಗ ಹಳ್ಳಿಗಳಲ್ಲಿ ಅವರು ಹುಟ್ಟಿದಾಗಲಿಂದ ಹೆಚ್ಚು ಕಡಿಮೆ ಅದು 50, 60, 70, 80 ವರ್ಷಗಳು ಅವರಲ್ಲಿ ಬದುಕ್ತಾನೆ ಇದ್ದಾರೆ. ಅವ್ರು ಯಾರು ಊರು ಬಿಟ್ಟು ಹೋಗಿಲ್ಲ. ಯಾವುದೇ ಒಂದು ಊರಿಗೆ ಹೋಗಿದ್ರಿ, ಆ ಒಬ್ಬ ವ್ಯಕ್ತಿಯ ಹೆಸರನ್ನ ಕೇಳಿದ್ರೆ ಕರ್ಕೊಂಡು ಹೋಗೋರ ಮನೆಗೆ ಬಿಟ್ಬಿಡ್ತಾರೆ, ತಂದೆ ಹೆಸರು ಮಗನ ಹೆಸರು ಹೇಳಿಬಿಟ್ರೆ. ಅಲ್ಲಿ ಮಾಡೋ ಅವಶ್ಯಕತೆ ಇದೆಯಾ? ಮೊದಲನೇ ಪ್ರಶ್ನೆ. ಆದರೆ ನೀವು ಇಡೀ ರಾಜ್ಯದ ಇಡೀ ದೇಶದ ಎಲ್ಲ ಕಡೆನೂ ಮಾಡ್ತಿದ್ದೀವಿ ಅಂತ ಅನ್ನೋದಾದರೆ, ಈ ದೇಶದ ಅತ್ಯಂತ ದೊಡ್ಡ ಜನಸಂಖ್ಯೆ ಇರುವಂಥದ್ದು ಹಳ್ಳಿಗಳಲ್ಲಿ. ಹಾಗಿದ್ರೆ ಹಳ್ಳಿಗಳಲ್ಲಿ ಮತ್ತೆ ಮಾಡುವ ಅವಶ್ಯಕತೆ ಇದೆಯಾ? ಮೊದಲನೇ ಪ್ರಶ್ನೆ. ಈ ಹಳ್ಳಿಗಳಲ್ಲಿರುವಂಥವ್ರು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಇರುವಂಥವ್ರು ಒಂದಷ್ಟು ಜನ ಅಮಾಯಕರು. ಎಷ್ಟು ಅಮಾಯಕರಿದ್ದಾರೆ ಅಂತ ಹೇಳಿದ್ರೆ, ನಾವು ಏನೋ ಕೇಳಿದ್ರೆ ಅವ್ರು ಇನ್ನೇನೋ ಹೇಳೋ ಸ್ಥಿತಿಯಲ್ಲಿ ಇರ್ತಾರೆ. ಮತ್ತೆ ಅವರಿಗೆ ಆರೋಗ್ಯ ಮತ್ತು ಬೇರೆ ಬೇರೆ ಕಾರಣಗಳಿಂದ ಅವರ ಏನು ಬುದ್ಧಿಮತ್ತೆ ಕೂಡ ಅಷ್ಟೊಂದು ಉತ್ತಮವಾಗಿ ಇರಲ್ಲ. ಇದನ್ನು ನಾವು ಗಮನಿಸಬೇಕಾಗಿರುತ್ತೆ. ನೀವು ಉತ್ತರ ಕರ್ನಾಟಕದವರಿಗೆ ನೀವು ಅವ್ರು ಹೇಳುವಂತ ಭಾಷೆ ನಮ್ಗೆ ಅರ್ಥವೇ ಆಗಲ್ಲ, ನಾವ್ ಹೇಳುವಂತ ಭಾಷೆ ಅವ್ರಿಗೆ ಅರ್ಥವಾಗಲ್ಲ. ಅಂತಹ ಒಂದಷ್ಟು ಜನ ಶಿಕ್ಷಕರು ಹಳ್ಳಿಗೆ ಹೋಗಿ ಅಥವಾ ಈ ಅಧಿಕಾರಿಗಳು ಹಳ್ಳಿಗೆ ಹೋಗಿ ಏನ್ ಮಾಡ್ತಾರೆ? ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೆಯದು, ಯಾರು ವಿದ್ಯಾವಂತರು ಅಂತ ಇದ್ದಾರೆ, ವಿದ್ಯಾವಂತರು ಬಹುತೇಕ ಗ್ರಾಮಗಳನ್ನ ಬಿಟ್ಟು ನಗರಗಳಿಗೆ ವಲಸೆ ಬಂದಿದ್ದಾರೆ. ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ನಗರಗಳಿಗೆ ಬಂದಿದ್ದಾರೆ. ಈಗ ನಮ್ಮ ಕರ್ನಾಟಕದ ಇದನ್ನೇ ಹೇಳಬೇಕು ಅನ್ನೋದಾದರೆ, ನಮ್ಮ ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚು ಕಡಿಮೆ 1.5 ಕೋಟಿ ಅದರಲ್ಲಿ ಬಂದು ಹೋಗೋರು ಅವರು ಎಲ್ಲರೂ ತಗೊಂಡ್ರೆ ಒಂದು 2 ಕೋಟಿ ನಾವು ಬೆಂಗಳೂರಿನಲ್ಲಿ, ಅಂದ್ರೆ ಮೂವ್ಮೆಂಟ್ ಇರೋರ್ನು ಎಲ್ಲ ತಗೊಂಡ್ರೆ. ಹಾಗಿದ್ದರೆ ಈ ವಿದ್ಯಾವಂತರು ಅವರು ಎಲ್ಲಿದ್ದಾರೆ, ಯಾವಾಗ ಎಲ್ಲಿರ್ತಾರೆ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ? ನಿಮಗೆ ನಮ್ಮ ಬೆಂಗಳೂರಿನ ಒಂದು ವಿದ್ಯಾವಂತರ ಒಂದು ಅಂಕಿಅಂಶ ನಿಮಗೆ ಹೇಳಬೇಕು ಅನ್ನೋದಾದ್ರೆ, ಇವತ್ತು ಸಾಫ್ಟ್ವೇರ್ ನಲ್ಲಿರುವಂತವ್ರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಆ ಸಾಫ್ಟ್ವೇರ್ ನಲ್ಲಿರುವಂತವ್ರು ಒಂದೊಂದು ವರ್ಷ 2 ವರ್ಷ 3 ವರ್ಷಕ್ಕೆಲ್ಲ ಜಾಗ ಬದಲಾವಣೆ ಅವರು ಬದಲಾವಣೆ ಮಾಡಿದಾಗೆ ಅವ್ರ ಮನೆಯನ್ನು ಬದಲಾವಣೆ ಮಾಡಬೇಕಾಗುತ್ತೆ. ಈ ಟ್ರಾಫಿಕ್ ನಲ್ಲಿ ಓಡಾಟ ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ಯಾರು ಉದ್ಯೋಗಸ್ಥರಿದ್ದಾರೆ, ವಿದ್ಯಾವಂತರಿದ್ದಾರೆ, ಅವರು ಹೆಚ್ಚು ಕಡಿಮೆ ಪ್ರತಿ ವರ್ಷ ಅವರ ಮನೆ ವಿಳಾಸ ಚೇಂಜ್ ಆಗುತ್ತೆ. ಹಾಗಿದ್ದರೆ ಅವರನ್ನ ನೀವು ಯಾವ ರೀತಿ ಟ್ರ್ಯಾಕ್ ಮಾಡ್ತೀರಾ, ಯಾವ ಆಧಾರದ ಮೇಲೆ ಟ್ರ್ಯಾಕ್ ಮಾಡ್ತೀರಾ? ಇದು ಎರಡನೇ ಸಂಗತಿ. ಇನ್ನು ಮೂರನೇದು, ಈಗಾಗಲೇ ಇಬ್ರು ಕೂಡ ಹೇಳಿದರೆ, ಈಗ ಈ 26ನೇ ಇಸ್ವಿ ಇದು 24 ವರ್ಷಗಳ ಹಿಂದೆ ಹೋದ್ರೆ, ಆಗ ಅಂದ್ರೆ 2001 2ನೇ ಇಸ್ವಿನಲ್ಲಿ ಹುಟ್ಟಿರುವಂತ ಒಂದು ಹೆಣ್ಣು ಮಗು ಮದುವೆ ಆಗಿ ಯಾರ್ದೋ ಮನೆಗೆ ಬಂದಿರುತ್ತೆ. ಆ ಮಗು ಅಕಸ್ಮಾತ್ 3ನೇ ಇಸ್ವಿನಲ್ಲೋ 4ನೇ ಇಸ್ವಿನಲ್ಲೋ ಹುಟ್ಟಿದ್ರೆ, ಹಾಗಿದ್ರೆ ಆ ಹುಡುಗಿ ಮತ ಚೀಟಿಯಲ್ಲಿ ಯಾಕೆ ಹೆಸರು ಬೇಡವಾ? ಆಕೆ ತರಬೇಕು ಅಂದ್ರೆ ಎಲ್ಲಿಂದ ತರಬೇಕು, ಏನನ್ನ ತರಬೇಕು? ಈ ಎಲ್ಲ ಗೊಂದಲಗಳಿಗೆ ನಾನು 2019ನೇ ಇಸ್ವಿನಲ್ಲೇ ನಾನೊಂದು ಆಗ್ರಹಪೂರ್ವಕವಾಗಿ ನಾನು ಚುನಾವಣಾ ಆಯೋಗಕ್ಕೆ ಒಂದು ಪತ್ರ ಬರೆದಿದ್ದೆ. ಇವತ್ತು ನೋಡಿ, ಪ್ರತಿಯೊಬ್ಬರು ಕೂಡ ಅವ್ರದ್ದು ಪ್ಯಾನ್ ಕಾರ್ಡ್ ಒಂದಿದೆಯಾ ಅಂದ್ರೆ ಅವ್ರದ್ದು ಅಕೌಂಟ್ ಒಂದಿದೆಯಾ, 2 ಇದೆಯಾ, 3 ಇದೆಯಾ ಚೆಕ್ ಮಾಡ್ಕೊಳ್ಳಿಕ್ಕೆ ಅವರ ಆಧಾರ್ ಕಾರ್ಡ್ ಅನ್ನ ಪ್ಯಾನ್ಗೆ ಕಡ್ಡಾಯವಾಗಿ ಲಿಂಕ್ ಮಾಡಿದ್ದಾರೆ.
ಪ್ರತಿಯೊಂದು ಬ್ಯಾಂಕ್ನಲ್ಲಿ ಇವರ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿದ್ದಾರೆ, ಇದು ಕಡ್ಡಾಯ ಮಾಡಿದ್ದಾರೆ. ಅಕೌಂಟ್ ತೆಗಿಲಿಕ್ಕೆ ಆಧಾರ್ ಕಾರ್ಡ್ ಕೊಡಲಿಲ್ಲ ಅಂದ್ರೆ ಮಾಡೋದೇ ಇಲ್ಲ. ಹೌದು. ಹಾಗಿದ್ದಾಗ ನೀವು ಯಾವ್ದಾದ್ರು ಒಂದು ದಾರಿಯನ್ನು ಹುಡುಕ್ಬೋದಿತ್ತಲ್ಲ, ಇದನ್ನ ಕಡಿಮೆ ಮಾಡಲಿಕ್ಕೆ. ಈ ಬೋಗಸ್ಸು ಅಥವಾ ಏನೋ ಅಕ್ರಮವಾಗಿ ಪಟ್ಟಿಯಲ್ಲಿ ಸೇರಿರುವಂತವ್ರು ಇರ್ಬೋದು, ಅಕ್ರಮ ವಲಸಿಗರಿರ್ಬೋದು, ಅಥವಾ ಡೂಪ್ಲಿಕೇಟ್ ಅಂದ್ರೆ ಇಲ್ಲೊಂದಿದೆ ಬೇರೆ ಒಂದ್ ಕಡೆ ಇದೆ, ಹೆಸರು ಎರಡೆರಡು ಕಡೆ ಇದೆ, ಮೂರ್ ಕಡೆ ಇದೆ ಅನ್ನೋಂಥವ್ರು ಇದನ್ನ ಇದ್ ಮಾಡ್ಲಿಕ್ಕೆ ನೀವು ಮಾಡ್ಬೋದಿತ್ತಲ್ಲ. ಯಾಕೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಲಿಲ್ಲ? ನಿಮ್ಗೆ ಉಳಿದದಕ್ಕೆಲ್ಲದಕ್ಕೂ ಬೇಕು ಆಧಾರ್ ಕಾರ್ಡ್. ನೀವು ಏನೇ ಮಾಡಬೇಕಾದ್ರೂ ಆಧಾರ್ ಕಾರ್ಡ್ ಬೇಕು. ಇವತ್ತು ಸರ್ಕಾರದ ಯೋಜನೆಗೆ ಅಂತಂದ್ರೆ ಅವನು ರೆವಿನ್ಯೂ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅಂದ್ರೆ ಆಧಾರ್ ಕಾರ್ಡ್ ಬೇಕು. ಒಂದು ಇವತ್ತು ನಮ್ಮ ಶಕ್ತಿ ಯೋಜನೆ ಅಥವಾ ಗೃಹಲಕ್ಷ್ಮಿ ಇವೇನೇನೋ ಇದಾವಲ್ಲ, ಆ ಎಲ್ಲದಕ್ಕೂ ನಿಮ್ಗೆ ಆಧಾರ್ ಕಾರ್ಡ್ ಬೇಕು. ಆಗಿದ್ದರೆ ಈ ಕೆಲಸವನ್ನ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಮೂಲಕ ಯಾಕೆ ಮಾಡಲಿಲ್ಲ? ಇದನ್ನ ನಾನು 19ನೇ ಇಸ್ವಿನಲ್ಲೇ ಚುನಾವಣೆಯ ಸಂದರ್ಭದಲ್ಲೇ, ಚುನಾವಣೆ ನಡೆಯೋದಕ್ಕೆ ಮುಂಚೆ ನಾನು ಒಂದು ದೂರನ್ನ ಸಲ್ಲಿಸಿದ್ದೀನಿ. ಇದು ಉದ್ದೇಶಪೂರ್ವಕವಾಗಿ ನೀವು ರಾಜಕಾರಣಿಗಳು ಅವರ ರಾಜಕೀಯಕ್ಕಾಗಿ, ಹೊಲಸು ರಾಜಕೀಯಕ್ಕಾಗಿ ಅಂತ ನಾವು ಶಬ್ದ ಸೇರಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬ ರಾಜಕಾರಣಿ ಅವರು ಯಾವುದೇ ಪಕ್ಷದವರಿರಲಿ, ಪಕ್ಷಾತೀತವಾಗಿ ನಾನು ಹೇಳಬೇಕು ಅನ್ನೋದಾದ್ರೆ ಅವರು ಯಾವ ಮೂಲದವರು, ಈಗ ಬೆಂಗಳೂರಿನಲ್ಲಿರುವಂಥ ಬಹುತೇಕ 100ಕ್ಕೆ 80ರಿಂದ 90ರಷ್ಟು ಜನ ಹೊರಗಡೆಯಿಂದ ಬಂದು ಸೆಟ್ಲ್ ಆಗಿರೋರು. ಅವರು ಈ ಕಡೆ ಮಂಡ್ಯನೋ, ಮೈಸೂರೋ, ಈ ಕಡೆ ಕೋಲಾರನೋ, ಅತ್ ಕಡೆ ಚಿಕ್ಕಬಳ್ಳಾಪುರನೋ, ಅತ್ ಕಡೆ ಚಿತ್ರದುರ್ಗನೋ, ಶಿವಮೊಗ್ಗನೋ, ಎಲ್ಲಿಂದನೋ ಬಂದಿರೋರು ಇದ್ದಾರೆ. ಅವರು ಇಲ್ಲಿ ತಮ್ಮ ಬದುಕುಗಳನ್ನ ಕಟ್ಕೊಂಡು ಇಲ್ಲಿ ಸೆಟ್ಲ್ ಆಗಿ ಇಲ್ಲಿ ತಮ್ಮ ಸಾಮ್ರಾಜ್ಯಗಳನ್ನ ವಿಸ್ತಾರ ಮಾಡ್ಕೊಳ್ತಾ ಇದ್ದಾರೆ. ಅವರು ಅವರ ಊರ್ನ ಅಲ್ಲೂ ಓಟ್ ಇರುತ್ತೆ. ಅಲ್ಲಿ ಏನು ಕೋಟ್ ಇರುತ್ತೆ ಅಂತಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿಗೆ ಓಟ್ ಹಾಕ್ಲಿಕ್ಕೆ ಅಲ್ಲಿ ಹೆಸರಿಲ್ಲ ಅಂದ್ರೆ ಅವ್ನ್ ಬಿಡಲ್ಲ. ಇನ್ನ ಇವರು ದೊಡ್ಡ ಹುದ್ದೆಯಲ್ಲಿ ಕೂತಿರ್ತಾರಲ್ಲ, ಹಾಗಾಗಿ ಇಲ್ಲಿ ಮಾಡ್ಕೊ ಅಂತ ಹೇಳಿರ್ತಾರೆ. ಅವನ ಮಗನ ಯಾರೋ ಬಂದು ಇಲ್ಲಿರ್ತಾರೆ. ಹಾಗಾಗಿ ಇಲ್ಲಿ ವಿದ್ಯಾಭ್ಯಾಸದಲ್ಲೋ ಉದ್ಯೋಗದಲ್ಲೋ ಇರೋದ್ರಿಂದ ಈ ಮನೆ ಅಡ್ರೆಸ್ ನಲ್ಲಿ ಅಲ್ಲಿರೋನ್ ಬಂದು ಇಲ್ಲಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಎರಡು ಕಡೆ ಇರುತ್ತೆ. ಹಾಗಿದ್ರೆ ಎರಡು ಕಡೆ ಇರುವಂತದನ್ನ ತೆಗೆಯೋದಕ್ಕೆ ಮಾಡಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂದ್ರೆ ಅದಕ್ಕೆ ನಾನು ನೇರವಾಗಿ ಮತ್ತೆ ಹೇಳ್ತೀನಿ, ಹೊಲಸು ರಾಜಕೀಯಕ್ಕಾಗಿ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಎಲ್ಲಾ ಪಕ್ಷಗಳವರು ಮಾಡ್ಕೊಂಡಿದ್ದಾರೆ. ಇದು ಮುಂದುವರೆದಂತಹ ಇನ್ನೊಂದು ಅಕ್ರಮ ಅಂತ ಹೇಳ್ತೀನಿ. ಇನ್ನು ಇದೇ ಒಂದು ಮತಚೀಟಿಗಳಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಮತ ತಮ್ಮ ಗೆಲುವಿಗಾಗಿ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಬೇಕಲ್ಲ, ಆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಈ ಇಡೀ ದೇಶದ ಬಾರ್ಡರ್ನ ಕಾಯುವಂತ ಅಧಿಕಾರ ಇರುವಂತವ್ರು ಒಳಗಡೆ ನುಗ್ಸಿ ಇನ್ಯಾರ ತಲೆಗೂ ಕಟ್ಟೋದು. ಈಗ ಇವರು ಬಂದು 12 ವರ್ಷ ಆಯ್ತು. 12 ವರ್ಷದಿಂದ ಗಡಿ ಕರೆಕ್ಟ್ ಆಗಿ ಕಾಯ್ದಿದ್ರೆ ಒಳಗಡೆ ಯಾಕೆ ಬರ್ತಿದ್ರು? ಪ್ರತಿ ವರ್ಷ ಮತದಾರರ ಸಂಖ್ಯೆ ಹೆಚ್ಚಿಗೆ ಆಯ್ತು. ಯಾಕಾಯ್ತು? 2001ರಲ್ಲಿ ಎಷ್ಟು ಜನ ಹುಟ್ಟಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ ಲೆಕ್ಕ ಸಿಗತ್ತೆ. ಹಾಗೇನೆ ಪ್ರತಿ ವರ್ಷದ ನೀವು ಲೆಕ್ಕ ತಗೊಂಡ್ಬಂದ್ರೆ ರೆಕಾರ್ಡ್ಸ್ ಇರುತ್ತೆ, ಎಲ್ಲದಕ್ಕೂ ರೆಕಾರ್ಡ್ ಟ್ರ್ಯಾಕಿಂಗ್ ಇದೆ. ಯಾಕೆಂದ್ರೆ ಇವತ್ತಿನ ಇದಂತೂ ಕಂಪ್ಯೂಟರ್, ಈಗ ಹುಟ್ಟಿರೋರೆಷ್ಟು ಸತ್ತಿರೋರೆಷ್ಟು ಎರಡು ನಿಮ್ಗೆ ಲೆಕ್ಕ ಇದೆ. ಹಾಗಿದ್ರೆ 2001ರಲ್ಲಿ ಹುಟ್ಟಿರೋಂಥವನು 2019ಕ್ಕೆ 18 ವರ್ಷ ಆಗಿದೆ ಅಂತಂದ್ರೆ ಆ ವರ್ಷ ಹುಟ್ಟಿರೋರ ಸಂಖ್ಯೆ ಎಷ್ಟು ಹೆಚ್ಚಾಗಬೇಕು ಅಷ್ಟೇ ಆಗಬೇಕು. ಅಕಸ್ಮಾತ್ ಹೆಚ್ಚಾಗಿದೆ ಅಂತಂದ್ರೆ ಎಲ್ಲ ಒಂದ್ ಸ್ವಲ್ಪ, ಅದು ಒಂದು 5,000ನೋ 10,000ನೋ ಆದ್ರೆ ಆ ಕಡೆ ಈ ಕಡೆಯಿಂದ ಬಂದಿರೋಂಥವ್ರು ಅಥವಾ ಒಂದು 50,000ನೇ ಆಯ್ತು ಅಂತ ಅನ್ಕೊಳ್ಳೋಣ, ಬಂದಿದ್ದಾರೆ ಅಂತಂದ್ರೆ ಹಾಗಿದ್ರೆ ಪಕ್ಕದ ರಾಜ್ಯದಲ್ಲೂ ಆ ಸಂಖ್ಯೆ ಕಡಿಮೆ ಆಗ್ಬೇಕಲ್ವಾ? ಇದು ಕೇಂದ್ರ ಚುನಾವಣಾ ಆಯೋಗದ ಕೈಯಲ್ಲಿರುವಂತದ್ದು. ಆದರೆ ಈ ಎಲ್ಲವನ್ನ ಮಾಡುವಂಥದ್ದು ಚುನಾವಣಾ ಆಯೋಗ ಅಂತ. ಆದರೆ ರಾಜ್ಯ ಚುನಾವಣಾ ಆಯೋಗ ಈಗ ನಾವೇನು ಮಾತನಾಡ್ತಾ ಇದ್ದೀವಿ ಇದೆಲ್ಲವೂ ಕೂಡ ರಾಜ್ಯ ಚುನಾವಣಾ ಆಯೋಗದ್ದು. ನಾನು ಇಷ್ಟೊತ್ತು ಮಾತನಾಡಿದ್ದು ಕೇಂದ್ರ ಚುನಾವಣಾ ಆಯೋಗದ್ದು. ಮುಖ್ಯ ಚುನಾವಣಾಧಿಕಾರಿ ಅಂತ ಕರ್ನಾಟಕಕ್ಕಿದ್ದಾರೆ. ಅವ್ರು ಏನೇ ಮಾಡಬೇಕಾದ್ರೂ ಡೆಲ್ಲಿಗೆ ಅಲ್ಲಿಂದ ಅನುಮತಿ ತಗೊಂಡು ಮಾಡ್ತಾರೆ. ಈಗಿರುವಂತ ಸಂದರ್ಭದಲ್ಲಿ ಅವರು ಅದನ್ನ ಸರಿಯಾಗಿ ಮಾಡಿಬಿಟ್ರೆ ರಾಜ್ಯ ಚುನಾವಣಾ ಆಯೋಗ ಆಟೋಮೆಟಿಕ್ಲಿ ಅದು ಸರಿಯಾಗತ್ತೆ. ಆದರೆ ಇವತ್ತೇನಾಗಿದೆ, ಈ ಎಲ್ಲ ಗೊಂದಲಗಳು ಅಂದ್ರೆ ಯಾರೋ ಒಂದಷ್ಟು ಜನ ಅವರಿಗೆ ಬೇಕಾದಂತ ವ್ಯಕ್ತಿಗಳನ್ನ ಅಲ್ಲಿಂದ ಒಳಗಡೆ ಬಿಡಿಸ್ಕೊಂಡು ಅವರಿಗೆ ಇಲ್ಲಿ ಕರ್ಕೊಂಡ್ಬಂದು ಇದನ್ನ ನೇರವಾಗಿ ಹೇಳಬೇಕು ಅಂತಂದ್ರೆ ಕೋಗಿಲು. ಆ ಕೋಗಿಲಿನಲ್ಲಿ ನಡೆದಂತದ್ದು ಏನು ಅಂತ ಹೇಳಿದ್ರೆ, ಆ ಮುಸಲ್ಮಾನರು ಅಲ್ಲಿ ಯಾರೋ ಒಂದಷ್ಟು ಜನ ಇದ್ದಂತವ್ರು ಅವರು ಸೆಟ್ಲ್ ಆಗಿದ್ದು ಬಿಜೆಪಿಯವ್ರ ಕಾಲದಲ್ಲಿ ಬಿಜೆಪಿಯವ್ರು ಕರ್ಕೊಂಡ್ಬಂದೆ ಅವರಿಗೆ ಇದನ್ನ ಕೊಟ್ರು ಅಂತ ಹೇಳಿದ್ರು.
ಆದ್ರೆ ಅದರ ಕೆಸರೆಚ್ಚಿದ ಯಾರಿಗೆ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಮೇಲೆ, ಹೌದು. ಅಲ್ಲಿರುವಂತಹ ಪಾಪ ಮೂಲ ನಿವಾಸಿಗಳು ಯಾರು ದಲಿತರಿದ್ರಲ್ಲ ಅವರು ಅನಾಥರಾದ್ರು, ಅವ್ರು ಬೀದಿಗೆ ಬಂದ್ರು, ಅವ್ರ ಜೀವನ ಹಾಳಾಯ್ತು. ಇದೊಂದು ನಾನು ಎಕ್ಸಾಂಪಲ್ಗೆ ಅಷ್ಟೇ ಹೇಳಿದೆ. ಇದೇನು ಮಾಧ್ಯಮದಲ್ಲಿ ಭಾರಿ ದೊಡ್ಡ ಮಟ್ಟದ ಸುದ್ದಿ ಮಾಡಿದ್ರಿಂದ, ಸದ್ದು ಮಾಡಿದ್ರಿಂದ. ಹೀಗೆ ಇವತ್ತು ಇಡೀ ದೇಶದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಎಲ್ಲ ಪಕ್ಷಗಳವರು ಇದನ್ನ ಮಾಡ್ತಾ ಇದ್ದಾರೆ. ಆದರೆ ಚುನಾವಣಾ ಆಯೋಗದ ಒಂದು ಘೋಷಣೆ ಇದೆ, ಮುಕ್ತ, ನಿರ್ಭೀತ, ನ್ಯಾಯಯುತ, ಪಾರದರ್ಶಕವಾದಂತಹ ಒಂದು ಚುನಾವಣೆಯನ್ನು ನಡೆಸಬೇಕು. ಈ ಘೋಷಣೆ ಇವತ್ತು ಏನು ಚುನಾವಣಾ ಆಯೋಗ ಪಾಲನೆ ಮಾಡ್ತಾ ಇದೆಯಾ? ನೀವು ಯಾವ ಅಂಕಿಅಂಶಗಳನ್ನ ಕೊಟ್ರಲ್ಲ, ಹೌದು, ಬೇರೆ ಬೇರೆ ರಾಜ್ಯಗಳದ್ದು. ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅನ್ನೋದಾದ್ರೆ, ನೀವು ಉತ್ತರ ಪ್ರದೇಶದ್ದು 19.5% ಹೇಳಿದ್ರಿ, ಹೆಚ್ಚು ಕಡಿಮೆ 1/5, 25%, ಕಾಲು ಭಾಗದಷ್ಟು ಜನ ಅಲ್ಲಿಗೆ ಬಂದಿದ್ದಾರೆ ಅಂತಂದ್ರೆ ಆ ಸರ್ಕಾರ ಏನ್ ಮಾಡ್ತಿತ್ತು? ಆಗಿದ್ರೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆ ಜನ ಅಲ್ಲಿವರೆಗೂ ಬಂದ್ರು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಿತ್ತು? ನೀವೇ ಹೇಳ್ತಾ ಇದ್ದೀರಿ ಇವರೆಲ್ಲರೂ ಕೂಡ ಅಕ್ರಮ ವಲಸಿಗರು, ಮುಸಲ್ಮಾನರು ಅಂತ ಹೇಳ್ತಾ ಇದ್ದೀರಿ. ಅಂದರೆ ಈ ಒಂದು ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರ, ಒಂದು ಸಂಚಿದೆ. ಅದು ಏನು ಅಂತ ಹೇಳಿದ್ರೆ, ಈ ಯಾವ ಒಂದು ಬಿಜೆಪಿ ಅಥವಾ ಕಾಂಗ್ರೆಸ್ ಅದು ಯಾವುದೇ ಇರಲಿ, ಇವರಿಬ್ಬರ ಬಡಿದಾಟದಲ್ಲಿ ಮಧ್ಯದಲ್ಲಿ ಬರುವಂತದ್ದು ಎರಡು ಶಬ್ದಗಳು, ಒಂದು ಹಿಂದೂ ಮತ್ತೆ ಇನ್ನೊಂದು ಮುಸ್ಲಿಂ. ಆ ಹಿಂದೂಗಳು ಅನ್ನೋಂಥವ್ರು ಅದರ ವಾರಸುದಾರಿಕೆಯನ್ನ ನಾವು ತಗೊಂಡಿದೀವಿ ಅಂತ ಹೇಳಿ ಏನು ಶಂಕ ಊದುವಂಥವ್ರು ಅವ್ರು ಹೇಳ್ತಾರೆ, ಹಿಂದೂಗಳು ಅಂದ್ರೆ ಈ ದೇಶದ ರಾಷ್ಟ್ರೀಯರು, ಅವರು ಹುಟ್ಟಿದಾಗಲೇ ಪ್ರಾಮಾಣಿಕರು, ಅವರು ಈ ದೇಶದ ಏನು ದೇಶಭಕ್ತರು ಅಂತ. ಹಾಗಿದ್ರೆ ಈ ದೇಶದಲ್ಲಿ ಉಳಿದಂತವ್ರು ಯಾರು? ಅವರು ಮುಸಲ್ಮಾನರು, ಕ್ರಿಶ್ಚಿಯನ್ರು, ಯಹೂದಿಗಳು, ಅವರೆಲ್ಲ ಯಾರು ಆಗಿದ್ರೆ? ಅವರೆಲ್ಲರೂ ಅರಾಷ್ಟ್ರೀಯರು. ಅವರೇ ಹೇಳೋದು, ನಾನು ಹೇಳ್ತಾ ಇರೋದು ನನ್ನ ಶಬ್ದ ಅಲ್ಲ ಇದು, ಅವರೇ ಹೇಳೋದು ಅರಾಷ್ಟ್ರೀಯರು. ಹಾಗಿದ್ರೆ ಅವರೇನು? ಅವರು ಇಲ್ಲಿ ಓಟ ಹಾಕಬಾರ್ದು. ಅಂದ್ರೆ ಈ ಎರಡು ವಿಚಾರಗಳು ಎಲ್ಲಿಗೆ ಬಂದು ನಿಲ್ತಾ ಇದೆ ಅಂತ ಅಂದರೆ, ನಾನು ಒಂದು ಇದನ್ನು ಕೇಳಿದ್ದೀನಿ, ಅದನ್ನ ನಿಖರವಾಗಿ ನಾನು ಸರ್ಚ್ ಮಾಡಿ ನೋಡ್ಲಿಕ್ಕೆ ಹೋಗಿಲ್ಲ, ನಾನು ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಆದ್ರೆ ಪ್ರಸ್ತಾಪ ಆಗಿದ್ರಿಂದ ನಾನೊಂದು ವಿಷಯ ಹೇಳಬೇಕು ಅನ್ಕೊಂಡಿದ್ದೀನಿ. ಇಸ್ರೇಲ್ನಲ್ಲಿ 2 ರೀತಿಯ ಜನ ಇದ್ದಾರಂತೆ. ಅಲ್ಲಿನ ಸಿಟಿಸನ್ ನ 2 ಭಾಗ ಮಾಡಿದಾರಂತೆ. ಒಂದು ಸಿಟಿಸನ್ಸ್, ಇನ್ನೊಂದು ನ್ಯಾಷನಲಿಸ್ಟ್ಸ್. 2 ರೀತಿ, ಅಂದ್ರೆ ರಾಷ್ಟ್ರೀಯರು ಮತ್ತು ನಾಗರಿಕರು ಅಂತ. ಈ ನಾಗರಿಕರಿಗೆ ಓಟ ಹಾಕುವಂತ ಹಕ್ಕಿಲ್ಲ, ರಾಷ್ಟ್ರೀಯರಿಗೆ ಮಾತ್ರ ಓಟ ಹಾಕುವಂತ ಹಕ್ಕು. ಮುಕ್ಕಾಲು ಭಾಗ ಈ ದೇಶದಲ್ಲಿ ಆ ಸಂಚು ನಡೀತಾ ಇದೆಯೋ ಮುಂದೆ ಗೊತ್ತಿಲ್ಲ. ಅಂದ್ರೆ ಈಗ ಇರುವಂತಹ ಈ ದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರು ಅಥವಾ ಬೇರೆ ಬೇರೆಯವರು ಇದಾರಲ್ಲ, ಅವರು ಅರಾಷ್ಟ್ರೀಯರು, ಅವರು ಸಿಟಿಸನ್ಸ್ ಅಷ್ಟೇ, ಅವರಿಗೆ ಓಟ ಹಾಕುವ ಹಕ್ಕಿಲ್ಲ. ಆ ರೀತಿ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. ಯಾಕೆಂದ್ರೆ ನಾನೀಗೇನು ಹೇಳ್ತಾ ಇದ್ದೀನಿ, ಇದು ಈ ಹಿಂದೆ ಇತ್ತು. ಮೇಲ್ವರ್ಗದವರು, ಜಮೀನ್ದಾರರು, ವಿದ್ಯಾವಂತರು, ಇಂಥವರಿಗೆ ಮಾತ್ರ ಈ ದೇಶದಲ್ಲಿ ವೋಟಿಂಗ್ ಪವರ್ ಇತ್ತು. ಆದ್ರೆ ಅದನ್ನ ಬಾಬಾ ಸಾಹೇಬ್ರು ಸಮ ಸಮಾಜದ ನಿರ್ಮಿತಿಗಾಗಿ, ಸಮ ಸಮಾಜವನ್ನ ಕಟ್ಟಬೇಕು, ಅದನ್ನ ಬೆಳೆಸಬೇಕು, ಅದನ್ನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಸಂವಿಧಾನ ಬರೆದು ಅವನ್ ಯಾವನೇ ಇರ್ಲಿ, ಮೂಕ ಆಗಲಿ, ಕಿವುಡ ಆಗಲಿ, ಕಣ್ಣಿರ್ಲಿ, ಕಣ್ಣಿಲ್ದಿರ ಇರ್ಲಿ, ಕಾಲಿರ್ಲಿ, ಕಾಲಿಲ್ದಿರ ಇರ್ಲಿ, ಲಿಂಗ ಅಸಮಾನ ಯಾವುದೂ ಇಲ್ಲದೆ ಎಲ್ಲರಿಗೂ ಒಂದೇ ಕೊಟ್ಟರು. ಅವನು ಶ್ರೀಮಂತ, ಬಡವ, ಅವನು ಏನು ಕೊಳಕ್ ಬಟ್ಟೆ ಇರ್ಬೋದು, ಒಳ್ಳೆ ಬಟ್ಟೆ, ಎಲ್ಲರಿಗೂ ಒಂದೇ ಕೊಟ್ಟಿದ್ದಾರೆ. ಇಂತಹ ಒಂದು ಸಂವಿಧಾನವನ್ನ ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠವಾಗಿರುವಂತಹ ಒಂದು ಸಂವಿಧಾನ, ಪ್ರಜಾಪ್ರಭುತ್ವ, ಆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇರುವಂತಹ ಮತದಾನ, ಇದನ್ನ ಕಾಪಾಡ್ಕೊಳ್ಬೇಕಾದಂತ ಜವಾಬ್ದಾರಿ ನಮ್ಮಲ್ಲ. ಆದರೆ ಅತಿ ಹೆಚ್ಚು ಓದಿರುವ, ಅತಿ ಹೆಚ್ಚು ಸಂಬಳ, ನಮ್ಮ ತೆರಿಗೆ ಹಣದಿಂದ ಸಂಬಳ ಪಡೀತಾ ಇರುವಂತಹ ಈ ಬ್ಯೂರೋಕ್ರಸಿ ಇವತ್ತು ಕೇವಲ ಲಫಂಗರಂತೆ ಯಾರಿಗೋ ಕೆಲವರಿಗಾಗಿ ಸಹಕಾರ ಕೊಡ್ತಾ ಸಂವಿಧಾನ ಸತ್ಯನಾಶ ಮಾಡ್ತಾ ಇದಾರಲ್ಲ, ಅವರಿಗೆ ಏನು ಹೇಳಬೇಕು? ಅಂತಹ ಒಂದು ಕಾಲ ಹತ್ರ ಬರ್ತಾ ಇದೆ. ಮುಂದಿನ ದಿನಗಳು ಭಯಾನಕ ಆಗೋ ಸಾಧ್ಯತೆ ಇದೆ. ಮತ್ತೆ ಮಾತಾಡ್ತಾ ಹೋಗೋಣ. 2 ವೋಟರ್ ಐಡಿಗಳನ್ನ ಇಟ್ಕೊಂಡಿರ್ತಾರೆ ಅಥವಾ ಈ ಅಕ್ರಮ ವಲಸಿಗರು. ಸೊ ಇವರನ್ನ SIR ಅಲ್ದೇನೆ ಬೇರೆ ಏನು ಆಪ್ಷನ್ ಇದೆ ಸರಿ ಮಾಡೋದಕ್ಕೆ ಅಂತ? ಅಂದ್ರೆ ಆಲ್ರೆಡಿ ಆಗ್ಬಿಟ್ಟಿದೆ, ಅಕ್ರಮ ವಲಸಿಗರು ಬಂದ್ಬಿಟ್ಟಿದ್ದಾರೆ, ಈಗ ಹೆಂಗೆ ಸರಿ ಮಾಡೋದು ಅದನ್ನ? ಈಗ ಪರಿಷ್ಕರಣೆ ವಿಷಯದಲ್ಲಿ ಜನರು ಭಾಳ ಗೊಂದಲದಲ್ಲಿದ್ದಾರೆ. ಅವರಿಗೆ ಸ್ವಲ್ಪ ಮಟ್ಟಿಗೆ ಸಾಂತ್ವನ ಮತ್ತು ಮಾರ್ಗದರ್ಶನ ನೀಡಲಿಕ್ಕೆ ತಾವೀಗ ZTVಯ ಮುಖಾಂತರ ಕಾರ್ಯಕ್ರಮ ಮಾಡಿದ್ದು ಬಹಳಷ್ಟು ಸಮಸ್ಯೆಗಳು, ಗೊಂದಲಗಳು ನಿವಾರಣೆಗೆ ಒಂದು
ಅವಕಾಶ ಆಗುತ್ತೆ. ನಿಮಗೆ ನಾನು ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಲ್ಲಿ ಕರ್ನಾಟಕದ ಜನತೆ ಒಂದು ಗಮನದಲ್ಲಿರಬೇಕು, ಗಮನ ಹರಿಸಬೇಕು. ನಾವು ರಾಜಕಾರಣಿಗಳಿದ್ದ ವಿರುದ್ಧ ಕಾಂಗ್ರೆಸ್ಸು BJP ಮಾತಾಡಿ ಅಷ್ಟೊಂದು ಪ್ರಯೋಜನ ಇಲ್ಲ. ಇವತ್ತು ಕನ್ನಡಪ್ರಭ ಮತ್ತು ಹಲವು ಪತ್ರಿಕೆಗಳಲ್ಲಿ ವರದಿ ಸ್ಪಷ್ಟವಾಗಿ ಬಂದಿದೆ. ಅದನ್ನು ನೋಡಿದರೆ ನನಗೆ ಪತ್ರಕರ್ತನಾಗಿ ನನಗೆ ಬಹಳ ಗೊಂದಲ ಆಗುತ್ತೆ. ಸಾಮಾನ್ಯ ಮತದಾರರ ಯಾವ ತೀರ ಗೊಂದಲ ಪಡ್ತಾ ಇದ್ದಾನೋ ಗೊತ್ತಾಗ್ತಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ ಏನು 22 ಮೇ 26ರವರೆಗೆ ನಮ್ಮ ಹತ್ರ 5 ಕೋಟಿ ಇಷ್ಟು ಜನಸಂಖ್ಯೆಯ ಮಾಹಿತಿ ಇದೆ, ಅವರನ್ನು ನಾವು ಪರಿಷ್ಕರಣೆಗೆ ಒಳಪಡಿಸ್ತಾ ಇದ್ದೀವಿ ಅಂತ ತಾವು ಸರ್ಕಾರದವರು ಹೇಳ್ತಾ ಇದ್ದೀರಾ. ಆ ಥರ ನೀವು ಹೇಳ್ತಾ ಇರ್ಬೇಕಾದ್ರೆ ನಿಮ್ಮ ಹತ್ರ ಕಂಪ್ಲೀಟ್ ಮಾಹಿತಿ ಇದೆಯಲ್ಲ. ಈಗ ನಮ್ಮ ಸರ್ ಹೇಳಿದಾಗೆ ಯಾಕೆ ಇಷ್ಟು ಗೊಂದಲ ಮಾಡ್ತಾ ಇದ್ದೀರಾ? ಮತ್ತೆ ನಾವು ನಮ್ಮ GB ಅಧಿಕಾರಿಗಳು ಇನ್ನೊಂದು ಗಮನ ಹರಿಸಬೇಕು. ಇಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ. ನಮ್ಮ ಗೌಡರು ಹೇಳಿದಾಗೆ ನೋಡಿ, ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಒಂದು ಸಾರಿ ಹೇಳ್ತೀರಾ 26 ಮೇವರೆಗೆ ನಮ್ಮ ಹತ್ರ ಇಷ್ಟು ಜನಸಂಖ್ಯೆ ಇದೆ, ಅವ್ರನ್ನ ಒಳಪಡಿಸ್ತಿದ್ದೀರಾ ಅಂತ ತಾವು ಹೇಳ್ತಾ ಇದ್ದೀರಾ. ಇನ್ನೊಂದು ಕಡೆ ತಾವು ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ವ್ಯತ್ಯಾಸ ಇದ್ದರೆ 2025 ಮತ್ತು 2002ರ ಮಧ್ಯೆ ವ್ಯತ್ಯಾಸ ಏನಾದರೂ ಕಂಡು ಬಂದರೆ ಎಲ್ಲರಿಗೆ ನಾವು ನೋಟಿಸ್ ಕೊಡ್ತೇವೆ ಅಂತ ಹೇಳ್ತಾ ಇದ್ದೀರಾ. ಅದರ ಅರ್ಥ ಏನು? ನಿಮ್ಮ ಹತ್ರ ಮಾಹಿತಿ ಇದೆ, ಮಾಹಿತಿ ಇದ್ದೇ ನೀವು ನೋಟಿಸ್ ಕೊಡ್ತಾ ಇದ್ದೀರಾ. ಮಾಹಿತಿ ಇದ್ದು ನೀವು ನೋಟಿಸ್ ಕೊಡ್ತಾ ಇರ್ಬೇಕಾದ್ರೆ ಇಷ್ಟೆಲ್ಲ ನಟನೆ ಮಾಡಿ ಇಷ್ಟೆಲ್ಲ ಸಮಸ್ಯೆ ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಾ? ಎಲ್ಲ ನಿಮ್ಮ ಹತ್ರ ಇದೆ. ಎಲ್ಲ ಇದು ಆಗ್ತಾ ಇರೋದೇನೆಂದರೆ ನಮ್ಮ ಗೌಡರು ಹೇಳಿದಾಗ ಅಂತ ಹೇಳಿದರೆ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ IAS ಅಧಿಕಾರಿಗಳ ಮೇಲೆ ಯಾರಿಗೂ ಹಿಡಿತಾ ಇಲ್ಲ, ಯಾರಿಗೂ ಹಿಡಿತಾ ಇಲ್ಲ. ರಾಜಕಾರಣಿಗಳು ಗುಲಾಮರಾಗಿದ್ದಾರೆ IAS ಅಧಿಕಾರಿಗಳ ಬಗ್ಗೆ. ಅವ್ರು ಏನು ಹೇಳ್ತಾರೆ ಅದನ್ನೇ ಅವರು ಮಾಡ್ತಾ ಇದ್ದಾರೆ. IAS ಅಧಿಕಾರಿಗಳು ಸರಿಯಾಗಿದ್ದಿದ್ರೆ ಪರಿಷ್ಕರಣೆ ಮಾಡುವ ಅವಶ್ಯಕತೆನೇ ಇರಲಿಲ್ಲ. BBMP GBA ಅಧಿಕಾರಿಗಳು ಇದ್ದು ಸತ್ತಂಗೆ ಇದ್ದಾರೆ. ಭ್ರಷ್ಟಾಚಾರ ತುಳುಕ್ತಾ ಇದೆ. ಈಗ ಇವರು ಪರಿಷ್ಕರಣೆ ಕೇವಲ ಒಂದು ನೆಪ ಮಾತ್ರಕ್ಕೆ ಮಾಡ್ತಾ ಇದ್ದಾರೆ. ಜನತೆ ಇದನ್ನು ಎಚ್ಚೆತ್ಕೊಳ್ಬೇಕು. ಕೂಡಲೇ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ನಾಡ್ದು 30ನೇ ತಾರೀಕಿಂದ ಬರ್ತಾ ಇದ್ದಾರೆ. ತಾವು ಇರಲ್ಲ, ತಮಗೆ ಮಾಹಿತಿ ಇರಲ್ಲ, ಮುಂದೆ ಏನು ಅಂತ ಗೊಂದಲದಲ್ಲಿ ಇದ್ದೀರಾ. ಆದ್ದರಿಂದ ನಾನು ಮತದಾರರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ತಾವೇ ಪ್ರಯತ್ನ ಪಟ್ಟು ತಾವು ಹೆಸರನ್ನ ಸೇರಿಸ್ಕೊಳ್ಳಿ. ಅಧಿಕಾರಿಗಳನ್ನ ನಂಬಿಸಲಿಕ್ಕೆ ಹೋಗಬೇಡಿ. ಅವರೆಲ್ಲ ಕಾಟಾಚಾರಕ್ಕೆ ಬರ್ತಾರೆ, ಸರ್ಕಾರಕ್ಕೆ ಒಂದು ವರದಿ ಕೊಡ್ತಾರೆ. ಅವ್ರಿಗೆ ಒಂದು ಲೆಕ್ಕಾಚಾರ ಕೊಡಬೇಕು, ನಾವು ಇಷ್ಟು ಜನರ ಹತ್ರ ಹೋಗಿದ್ದೇವೆ ಅಂತೇಳಿ ಅಕೌಂಟಬಿಲಿ ಕೊಡಬೇಕು. ನೀವೀಗ ಅಪ್ಲೋಡ್ ಇಷ್ಟು ಮಾಡಿದ್ದೀರಾ ಅಂತ ಕೊಟ್ಟಿದ್ದಾರೆ. ಕೂಡಲೇ ಅವ್ರು ಏನು ಮಾಡಬೇಕಂತ ಹೇಳಿದರೆ, ವಾರ್ಡ್ ನಂಬರ್ ಇಷ್ಟರಲ್ಲಿ ಅಪ್ಲೋಡ್ ಇಷ್ಟು ಮಾಡಿದ್ದೇವೆ, ಅದರಲ್ಲಿ ಇಷ್ಟು ಗೊಂದಲ ಇದೆ ಅಂತ ಅವರು ಕೊಟ್ಟ ಅಂತ ಹೇಳಿದರೆ ನಾವು ಏನಾದರೂ ಒಂದು ಮಾಡಬೇಕು. 2026 ಮೇ ಒಳಗಡೆ 5 ಕೋಟಿ ಜನರನ್ನ ಒಳಪಡಿಸ್ತಾ ಇದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ 2025 2ರ ಒಳಗಡೆ ಯಾರ್ಯಾರು ಇದ್ದಾರೆ ಅವ್ರಿಗೆ ಏನು 2 ಹೆಸರಿದ್ದರೆ ಈ ಥರ ಗೊಂದಲ ಇದ್ದರೆ ನೋಟಿಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಮಾಹಿತಿ ಇದೆಲ್ಲ. ಅದಕ್ಕೆ ಕರ್ನಾಟಕದ ಜನತೆ ಎಚ್ಚೆತ್ಕೊಳ್ಬೇಕು. ಪರಿಷ್ಕರಣೆಯಲ್ಲಿ ತಾವು ಎಷ್ಟೇ ಕೆಲಸ ಇದ್ದರೂ ಅದಕ್ಕೆ ತಾವು ಸಮಯ ವಿಶೇಷವಾಗಿ ನಿಗದಿ ಮಾಡಿ ನೀವು ಇದು ಮಾಡಬೇಕು. ಇಲ್ಲ ಅಂತ ಹೇಳಿದರೆ ತಾವಿರಲಿಲ್ಲ ಅಂದರೆ ಪಕ್ಕದ ಮನೆಯವ್ರ ಹತ್ರ ಆದರೂ ಹೋಗಿ ತಮ್ಮದು ಡೀಟೇಲ್ನ ತೆಗೆದುಕೊಂಡು ಹೋಗಿ ದಯವಿಟ್ಟು ಅಲ್ಲಿ ಕಚೇರಿಗೆ ಕೊಟ್ಟು ಒಂದು ಸೀಲ್ ಹಾಕ್ಸ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಉತ್ತರ ಪ್ರದೇಶ ಅಲ್ಲಿ ಏನಾಗಿದೆ ಅದೇ ಥರ ಕರ್ನಾಟಕದಲ್ಲಿ ಆಗ್ತಾ ಇದೆ. ಇಲ್ಲಿ ನಮ್ಮ ಗೌಡರು ಹೇಳಿದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಬಹಳ ಮುಗ್ಧರು, ಅವ್ರಿಗೇನು ಮಾಹಿತಿ ಇರಲ್ಲ, ಇಂಗ್ಲೀಷ್ ಅಂತೂ ಬರೋದೇ ಇಲ್ಲ. ಅಂಥವ್ರಿಗೆ ಏನು ಕನ್ಸಿಡರ್ ಮಾಡಿದ್ರಾ ಇಲ್ವಾ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಮಾಡಿದ್ರೋ ಇಲ್ವೋ, ಬೆಂಗಳೂರಲ್ಲಿ ಹೇಗೋ ಪಕ್ಕದಲ್ಲಿ ಗೊತ್ತಾಗುತ್ತೆ, ಹಳ್ಳಿಯಲ್ಲಿ ಮನೆ ದೂರ ಇರುತ್ತೆ, ಅವ್ರಿಗೆ ಯಾವ ಥರ ಇದೆ ಇದು ಏನಿಲ್ಲ. ಕರ್ನಾಟಕ ರಾಜ್ಯದ ಹೆಸರು ನಿಮಗೆಲ್ಲ ಮೊದಲು ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ, IT ಸಿಟಿ ಅಂತ ಹೇಳ್ತಾ ಇದ್ರು. ಕಿರಣ ಮಜುಂದಾರ್ ನನಗೆ ಹೇಳ್ತಾ ಇದ್ದಾರೆ ಇದು ಗಾರ್ಬೇಜ್ ಸಿಟಿ ಅಂತ ಹೇಳಿ. ಗಾರ್ಡನ್ ಸಿಟಿ ಅಲ್ಲ ಗಾರ್ಬೇಜ್ ಸಿಟಿ. ಗಾರ್ಡನ್ ಸಿಟಿ ಅಲ್ಲ ಗಾರ್ಬೇಜ್ ಸಿಟಿ. ಅದಕ್ಕಾಗಿ ನಾನು ಮಹೇಶ್ವರ ರಾವ್ ಅಲ್ಲಿ ವಿಶೇಷವಾಗಿ ಮನವಿ ಮಾಡ್ತೇನೆ. ಭಾಳ ಪ್ರಾಮಾಣಿಕ ಅಧಿಕಾರಿ ಅವರು. GBA ಎಲ್ಲ ಇತರ ವಿಭಾಗದ ಅಧಿಕಾರಿಗಳನ್ನ ಕರೆಸಿ ಕಾಟಾಚಾರಕ್ಕೆ ಮಾಡಬೇಡಿ. ತೆರಿಗೆ ಹಣದಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ. ಪ್ರಾಮಾಣಿಕವಾಗಿ ಮನೆಗೆ ಹೋಗಿ ಅವತ್ತು ಅವ್ರು ಏನು ಮಾಡ್ತಾರೆ, ರಿಪೋರ್ಟ್ ಕೊಡ್ತಾರೆ. GBAದವರು ಸಪ್ರೇಟಾಗಿ ಗ್ರೂಪ್ಗಳಿವೆ. ಇವತ್ತು ನಾವು ಇಂಥ ಏರಿಯಾಕ್ಕೆ ಹೋಗಿದ್ದೇವೆ, ನಾಳೆ ಇಂಥ ರೋಡ್ಗೆ ಬರ್ತಾ ಇದ್ದೇವೆ ಅಂತೇಳಿ ದಯವಿಟ್ಟು ಮಾಹಿತಿ ಕೊಡಿ. ಜನರಿಗೆ ಮೋಸ ಮಾಡಬೇಡಿ. ನೀವು GBA ಅಧಿಕಾರಿಗಳು ಮಾಡುವ ಮೋಸ ಕುತಂತ್ರ
ಇದು ಏನಿದ್ದಾರೆ ಈಗ ಮತದಾರರು ಅವ್ರಿಗೆ ಅನ್ಯಾಯ ಆಗುತ್ತೆ, ಅವ್ರಿಗೆ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ. ಅದಕ್ಕಾಗಿ ಇದಕ್ಕೆಲ್ಲ ಕಾರಣ IAS ಅಧಿಕಾರಿಗಳು ಕಾರಣ ಆಗ್ತಾರೆ. ಜನಗಳು ಎಚ್ಚೆತ್ಕೊಳ್ಬೇಕು. ದಯವಿಟ್ಟು ಪರಿಷ್ಕರಣೆ ಸಂದರ್ಭದಲ್ಲಿ ಅಥವಾ ಮಾರನೇ ದಿನ ಆದರೂ ತಾವು ಕಚೇರಿಗಳಿಗೆ ಹೋಗಿ ತಾವು ತಮ್ಮ ಅರ್ಜಿಯನ್ನು ಕೊಡಬೇಕು ಅಂತ ಹೇಳಿ ಜಿ ನ್ಯೂಸ್ ಮುಖಾಂತರ ಎಲ್ಲರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಎಸ್ ಲಕ್ಷ್ಮಿ ಸರ್, ಈಗ ಸರ್ ಹೇಳ್ತಾ ಇದ್ರು ಅಂದರೆ ಈಗ ಅಕಸ್ಮಾತ್ ಏನಾದರೂ ವೋಟರ್ ID ಕ್ಯಾನ್ಸಲ್ ಆದರೆ ಅವರಿಗೆ ಏನೆಲ್ಲ ಸವಲತ್ತುಗಳು ಮಿಸ್ ಆಗಿ ಹೋಗ್ಬಿಡುತ್ತೆ ಅಂತ. ಅಲ್ಲ, ನೀವು ಮೊದಲನೇದಾಗಿ ಓಟ್ ಹಾಕೋದೇ ತಪ್ಪೋಗ್ಬಿಡುತ್ತೆ. ಈ ದೇಶದಲ್ಲಿ ಇರುವ ಅತ್ಯಂತ ನಮ್ಮ ಒಂದು ಹಕ್ಕು ಅದು ನಮ್ಮ ಪ್ರತಿಷ್ಠೆ. ನಾನು ಈ ದೇಶದವನು ಅಂತ ಹೇಳಕ್ಕೆ ನನ್ನ ಸರ್ಕಾರವನ್ನು ನಾನೇ ಆಯ್ಕೆ ಮಾಡಕ್ಕೆ ಇರ್ತಕ್ಕಂಥ ಒಂದೇ ಒಂದು ಏಕೈಕ ಮಾರ್ಗ, ಅದೇ ತಪ್ಪೋಗ್ಬಿಡುತ್ತೆ. ಇನ್ನು ಬೇರೆ ತಪ್ಪೋಗೋದೆಲ್ಲ ಬಿಟ್ಬಿಡಿ. ಬೇರೆದಕ್ಕೆ ನೀವು ವೋಟರ್ ID ಕೊಟ್ಟಿಲ್ಲ ಅಂತ ನೋಡಿದ್ರೆ ಆಧಾರ್ ಕೊಡ್ತೀರಾ, ಏನೋ ಕೊಡ್ತೀರಾ, ರೇಷನ್ ತಗೊಂಡ್ಬಿಡ್ತೀರಾ, 200 ರೂಪಾಯಿ ಇಸ್ಕೋತೆ, 2000 ತಗೋತೀರಾ, ಅದೆಲ್ಲ ಆಗ್ಬಿಡುತ್ತೆ. ನಾವು ಓಟೇ ಹಾಕಕ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ನಾವು ಈ ದೇಶದಲ್ಲಿ ಇದೀವಿ ಅಂತ ಲೆಕ್ಕನೇ ಇಲ್ದಂಗೆ ಆಗ್ಬಿಡುತ್ತೆ. ಎಷ್ಟೋ ಜನಕ್ಕೆ ವೋಟರ್ ID ಮಾಡ್ಸಕ್ಕಾಗಿಲ್ಲ, ಅದು ಬೇರೆ ವಿಷಯ. ಆದ್ರೆ ಇದ್ದು ಕಳ್ಕೊತಿದೀವಲ್ಲ. ನಂದು ಎರಡನೇ ಭಯ ಏನಂತಂದ್ರೆ ನನಗೆ, ನೀವು ನಿಜವಾಗಿ ಅಕ್ರಮ ವಲಸಿಗರನ್ನ ಇನ್ಯಾರನೋ ನೀವು ಲಿಸ್ಟಿಂದ ಕೈ ಬಿಟ್ರೆ ತೊಂದರೆ ಇಲ್ಲ. ನಾವು ಅನಾದಿ ಕಾಲದಿಂದ ಇಲ್ಲೇ ಇದ್ಕೊಂಡು ಬಂದಿರೋರ್ನೇ ನೀವು ಕೈ ಬಿಟ್ಬಿಟ್ರೆ, ಇನ್ನೇನೋ ಒಂದು ಸಿಕ್ಕಿಲ್ಲ, ಆಧಾರ್ ಕಾರ್ಡ್ ಸಿಕ್ಕಿಲ್ಲ, ಇನ್ನೇನೋ ನನಗೆ ದೊಡ್ಡ ಪ್ರಶ್ನೆ ಇರೋದು, ನಾವು ಇವತ್ತು ಒಂದು ತಾಂತ್ರಿಕವಾಗಿ ಎಷ್ಟು ಮುಂದೆ ಹೋಗಿದೀವಿ ಅಂತ ಹೇಳಿದ್ರೆ, ನೋಡಿ ಸಾರ್ ಹೇಳ್ದಂಗೆ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ನೀನು ಯಾವ ಬ್ಯಾಂಕಲ್ಲಿ ಎಷ್ಟು ದುಡ್ಡು ಸಾಲ ತಗೊಂಡಿದ್ಯಾ ಇಡೀ ಡೀಟೇಲ್ಸ್ ಪೂರ್ತಿ ಬಂದ್ಬಿಡುತ್ತೆ. ಆದ್ರೆ ನಾವು ವೋಟರ್ ಐಡಿಗೆ ಆ ಥರದ್ದು ಒಂದು ಯುನೀಕ್ ನಂಬರ್ ಅನ್ನ ಕೊಟ್ಕೊಂಡಿಲ್ಲ. ನಾವು ಇನ್ನು ವೋಟರ್ ಮಿಷಿನ್ ಬಗ್ಗೆ, ಮತಯಂತ್ರದ ಬಗ್ಗೆ ನಮ್ಗೆ ಇನ್ನೂ ಅನುಮಾನ ಕಾಡ್ತಾ ಕೂತಿದೆ. ನಾನು ಹೇಳ್ತೀನಿ, ನಾವು ವೋಟ್ನ ಇನ್ಮೇಲೆ ಮೊಬೈಲಲ್ಲಿ ಮಾಡೋ ಥರ ಮಾಡಬೇಕು. ಮೊಬೈಲಲ್ಲಿ ಆನ್ಲೈನ್ ನೀನು ವೋಟು ಅಲ್ಲಿ ಹೋಗಿ ಕೂತ್ಕೋ, ಅಲ್ಲಿ ಮತಗಟ್ಟೆ ಇರುತ್ತೆ, ಅಲ್ಲೋಗಿ ಇಲ್ಲೋಗಿ ಅದೆಲ್ಲ ಏನಿಲ್ಲ. ಬೆಳಗ್ಗೆ 6 ಗಂಟೆಯಿಂದ 3 ಗಂಟೆವರೆಗೆ ಎಷ್ಟು ಗಂಟೆವರೆಗೆ ನಿಮ್ದು ನಿಮ್ಮ ಮೊಬೈಲ್ಗೆ ಓಪನ್ ಆಗಿರುತ್ತೆ. ಆನ್ಲೈನ್ ನೀವು ವೋಟ್ ಮಾಡಬೇಕು, ಸೆಲೆಕ್ಟ್ ಮಾಡೋದು, ನೀವು ವೋಟ್ ಮಾಡಬೇಕು. ಯಾಕಾಗಲ್ಲ? ಏನೇನೋ ಆಗ್ತಿದೆ ದೇಶದಲ್ಲಿ, ನೀವು ಯಾಕೆ ಮಾಡಲ್ಲ? ಈಗ ನೀಟ್ ಬಗ್ಗೆ ಇಷ್ಟೆಲ್ಲ ಬಡದಾಡ್ತಿದೀವಲ್ಲ, ಆನ್ಲೈನ್ ನಿಮ್ಗೆ ಎಕ್ಸಾಮ್ ಮಾಡ್ಬಿಡಿ. ನಿಮ್ಗೆ ಏನ್ ಪ್ರಶ್ನೆ, ನಿಮ್ಗೆ ಏನ್ ಸಮಸ್ಯೆ? ನಿಮ್ಗೆ ನಾನು ಸುಮ್ಮನೆ ಉದಾಹರಣೆಗೆ ತಂದಿದ್ದು ಅಷ್ಟೇ. ಇದು ನೀವು ಬೇಕು ಅಂತಾನೆ ಕೆಲವು ವಿಷಯಗಳನ್ನ ಹಿಂಗೆ ಇಟ್ಕೊಂಡಿದ್ದೀರಿ ಅಂತ. ನೀವು ಆಧಾರ್ ಕಾರ್ಡ್ಗೆ ಈ ತರ ಯುನೀಕ್ ನಂಬರ್ ಕೊಟ್ಟು ನಾನು ಇಡೀ ವಿಷಯನೇ ಜಾತಕನೇ ನೀವು ಜಾಲಾಡ್ತೀರಾ ಅಂತಂದ್ರೆ ವೋಟರ್ ಐಡಿಗೆ ಯಾಕೆ ಯುನೀಕ್ ನಂಬರ್ ಕೊಡ್ತಿಲ್ಲ? ಅದಕ್ಕೆ ನೀವು ಮಾಡಲ್ಲ. ನೀವು ಆಧಾರ್ ಕಾರ್ಡ್ ಬದಲಿಗೆ ವೋಟರ್ ಐಡಿನ ಯುನೀಕ್ ನಂಬರ್ ಕೊಟ್ಟು ಮಾಡ್ಬಿಡ್ಬೋದಾಯ್ತಲ್ಲ. ಆಪ್ಷನ್ ಇದ್ರೂ ಕೂಡ ಯಾಕೆ ಮಾಡ್ತಿಲ್ಲ? ಅದು ನನ್ನ ಪ್ರಶ್ನೆ ಇರೋದು. ವೈ ನಾಟ್? ನಿಮ್ದು ಏನೋ ಸಮಸ್ಯೆ ನಿಮ್ಗೆ ಇದೆ, ನಮ್ಗಲ್ಲ, ಜನರಿಗಲ್ಲ. ನಿಮ್ ಸಮಸ್ಯೆ ಜನರಿಗೆ, ನಮ್ಮನ್ನ ಭಯ ಪಡಿಸೋದು ನೀವು. ಭೂತ ನೀವೇ ಭೂತ ಆಗಿ ನಮ್ಮ ಮುಂದೆ ಕೂತ್ಕೊಂಡ್ಬಿಟ್ಟು ಭಯ ಪಡಿಸೋದು. ಆಕ್ಚುಲಿ ನಾವು ಹೆದರ್ಬೇಕಾಗಿಲ್ಲ, ಕಲ್ ತಗೊಂಡು ಹೊಡಿಬೇಕಾ ಭೂತಕ್ಕೆ. ಕರೆಕ್ಟ್. ನಾವು ಆಕ್ಚುಲಿ ಇದನ್ನ ನನ್ನ ಪ್ರಕಾರ ಜಾಡಿಸ್ಬೇಕು. ಹೋಗಯ್ಯ ನಾನು ಮಾಡ್ಸೋಲ್ಲ, ಅದೇನ್ ಮಾಡ್ತೀಯ ಮಾಡ್ಕೋ, ಹೆಂಗ್ ತೆಗ್ದಾಕ್ತೀಯ ನೋಡ್ತೀನಿ ಅಂತ ಹೇಳ್ಬೇಕು. ಯಾಕಂದ್ರೆ ನಾವೇ ಜನನೇ ಇಲ್ಲಿ ಮುಖ್ಯ ಆಗಿರೋದ್ರಿಂದ, ನಾವು ಪ್ರಜಾಪ್ರಭುತ್ವದಲ್ಲಿ ನಾನೇ ರಾಜ ಅಂತ ಹೇಳ್ತಿರುವಾಗ ಕೋರ್ಟ್ಗೆ ಹೋಗೋಣ ಬಿಡಿ, ನಾನು ಲಿಸ್ಟ್ ಅಂತ ಬಿಟ್ಬಿಟ್ಟಿದ್ದಾನೆ. ಯಾಕೆ ಬಿಟ್ಟಿದ್ದಾನೆ ಅವ್ನ ಪ್ರೋಸೆಸ್ ನನಗೆ ಅರ್ಥ ಆಗಿಲ್ಲ, ಅರ್ಥ ಮಾಡ್ತಿಲ್ಲ. ಯಾರು ಇದುವರೆಗೆ ಯಾಕೆ ಇನ್ನೂ ಕೋರ್ಟ್ಗೆ ಹೋಗಿಲ್ಲ ಅನ್ನೋದೇ ನನ್ನ ದೊಡ್ಡ ಪ್ರಶ್ನೆ. ಅಟ್ಲೀಸ್ಟ್ ಜನ ಯಾರೋ ಕೈ ಬಿಟ್ಟಿರೋ ಒಂದು 10 ಜನ ಸೇರ್ಕೊಂಡು ಒಂದು ಕೇಸ್ ಹಾಕ್ಬೇಕಲ್ಲ. ಏನೋ ಎಲೆಕ್ಷನ್ ಕಮಿಷನ್ ಈ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡದೇನಲ್ವಲ್ಲ, ಅವರು ಕೋರ್ಟ್ಗೆ ಹೋಗ್ಬೋದಲ್ಲ. ವೈ ನಾಟ್? ಯಾಕೆ ಮಾಡಲ್ಲ ಮತ್ತೆ ಎಲೆಕ್ಷನ್ ಕಮಿಷನ್ ಅವರು? ಇಷ್ಟೆಲ್ಲ ಮಾಡೋರು, ನೀವು ಬೇಡ ಅಂದ್ರೆ ಬ್ಯಾಲೆಟ್ ತರ್ತೀರಾ, ಬೇಡ ಅಂದ್ರೆ ಯಂತ್ರ ತರ್ತೀರಾ, ಕೊಡಿಪ ಯುನೀಕ್ ನಂಬರ್ ಕೊಟ್ಬಿಡಿ ನಮ್ಗೆ, ಮತ್ತೆ ಪರಿಷ್ಕರಣೆ ಪ್ರಶ್ನೆನೇ ಬರಲ್ಲ. ಯಾಕೆ ಮಾಡಲ್ಲ ನೀವು? ಅಟ್ಲೀಸ್ಟ್ ಇವಾಗ ಮಾಡಿ. ಇವಾಗ ಏನೋ ಮಾಡ್ತೀವಿ ಅಂತ ಹೊರಟಿದ್ದೀರಿ, ಕನಿಷ್ಠ ಇವಾಗಲಾದ್ರೂ ನೀವು ಆ ಥರದೊಂದು ಯುನೀಕ್ ನಂಬರ್ ವೋಟರ್ ಐಡಿ ಕೊಟ್ಬಿಡಿ. ಅದರಲ್ಲಾದ್ರೂ ನಾವು ಈ ದೇಶದ ಪ್ರಜೆ ಅಂತ ಹೇಳಿ. ಯಾವುದು ಈ ದೇಶದ ಪ್ರಜೆ ಅಂತ ಹೇಳಕ್ ನಿಮ್ಮ ಹತ್ರ ಒಂದು ಆಧಾರನೇ ಇಲ್ಲ ನಮ್ಗೆ ಈ ದೇಶದಲ್ಲಿ ನಾವು ಅಂತಂದ್ರೆ, ಅಟ್ಲೀಸ್ಟ್ ಕೊನೆ ಪಕ್ಷ ಇದನ್ನಾದ್ರೂ ನೀವು ಚೇಂಜ್ ಮಾಡಿ. ಈಗ ತಿರ್ಗಾ ಮತ್ತೆ ಆ ವೋಟರ್ ಚೀಟಿ, ಅದೇ ಚೀಟಿ, ನನ್ನ ಫೋಟೋ ಹೌದು ಅಲ್ವ ಅಂತ ನಾನೇ ಗುರ್ಸಕ್ಕಾಗದಿರೋ ಫೋಟೋ ಇರೋದನ್ನೇ ಇಟ್ಕೊಂಡು ದಯವಿಟ್ಟು ಬಿಡಬೇಡಿ. ಆ ವೋಟರ್ ಐಡಿನಾದ್ರೂ ಚೇಂಜ್ ಮಾಡಿ. ಅಟ್ಲೀಸ್ಟ್ ಈಗ ಈ ಸಂದರ್ಭದಲ್ಲಾದ್ರೂ ಒಂದು ಉತ್ತಮವಾದಂತಹ ಸ್ಟೆಪ್ ನೀವು ತಗೊಳ್ಳಿ. ಇವಾಗಾದ್ರೂ ಯುನೀಕ್ ನಂಬರ್ ಕೊಡಿ. ಇನ್ನೆಲ್ಲೇ ಹೋದ್ರೂ ನಾನು ವೋಟ್ ಹಾಕ್ಬೋದು, ಆ ಥರದ್ದೊಂದು ತಗೊಂಡ್ ಬನ್ನಿ. ಸಾಕಷ್ಟು ಆಪ್ಷನ್ಸ್ ಇದೆ, ಬಟ್ ಯಾರು ಇಂಪ್ಲಿಮೆಂಟ್ ಅಲ್ವಾ? ಆಮೇಲೆ ನೀವು ದುಡ್ಡು ಖರ್ಚು ಮಾಡಂಗೆ ಇಲ್ಲ ಮೇಡಮ್. ನೀವು ಯಾವುದೋ ಒಂದು ಟೆಕ್ನಾಲಜಿ, ಒಂದು ಸಾಫ್ಟ್ವೇರ್ ಅಪ್ರೂವ್ ಮಾಡಿದ್ರೆ ಸಾಕು, ಅದು ನೀವು ಸೇವ್ ಮಾಡ್ಕೊಂಡು ಸಾಕು. ಎಷ್ಟು ಖರ್ಚು ಮಾಡ್ತೀರಾ ನೀವು ಎಲೆಕ್ಷನ್ ಮಾಡಕ್ಕೆ? ಈ ಕಡೆ ರಾಜಕೀಯ ಪಾರ್ಟಿಯವ್ರು ಖರ್ಚು ಮಾಡೋದು ಬಿಟ್ಬಿಡಿ. ನೀವು ಎಲೆಕ್ಷನ್ ನಡ್ಸಕ್ಕೋಸ್ಕರ ಸಾರ್ ಹೇಳ್ದಂಗೆ ನಿರ್ಭಿಡೆಯಿಂದ ಭಯಮುಕ್ತವಾಗಿ ನಾನು ವೋಟ್ ಹಾಕ್ಬೇಕು ಅಂತ ಹೇಳಕ್ಕೆ ಪೊಲೀಸರು ಅವರು ಇವರು ಎಲ್ಲ ಅವ್ರು ಬಂದು ಇಲ್ಲೆಲ್ಲೋ ಅದೇ ಉತ್ತರ ಪ್ರದೇಶದಲ್ಲೆಲ್ಲೋ ಮತಗಟ್ಟೆನೆ ಹೊತ್ಕೊಂಡು ಹೋಗ್ತಾರೆ, ಇಲ್ಲೆಲ್ಲ ಬಂದು ಮಿಷಿನ್ನೇ ಹೊತ್ಕೊಂಡು ಹೋಗ್ತಾರೆ. ಯಾವ ಪ್ರಶ್ನೆನೂ ಇಲ್ವಾ? ಬೇರೆಯವ್ರು ಬಂದು ವೋಟ್ ಹಾಕ್ತಾರೆ ಅನ್ನೋ ಪ್ರಶ್ನೆನೇ ಇಲ್ವಾ? ಈಗ ಹೇಗೆ ನನ್ನ ಫೋನ್ ನಂಬರ್ ಹಾಕಿದ್ರೆ ನನ್ನ ಹಿಸ್ಟ್ರಿ ಬರುತ್ತೆ ಇವತ್ತು, ಹೌದಲ್ವಾ? ಕೊಡಿ, ಅದಕ್ಕೂ ಒಂದು ಫೋನ್ ನಂಬರ್ ತಗೊಂಡ್ಬಿಡಿ. ವೋಟರ್ ಐಡಿಗೂ ಇದೇ ಫೋನ್ ನಂಬರ್ ಅಪ್ಪ, ನೀನು
ಚೇಂಜ್ ಮಾಡಂಗಿಲ್ಲ. ಅವಾಗ ನಮಗೂ ಒಂದು ಗ್ಯಾರಂಟಿ, ನಮ್ಮ ನಂಬರ್ ನಾನು ಚೇಂಜ್ ಮಾಡಲ್ಲ. ಒಬ್ಬೊಬ್ರು 100 ನಂಬರ್ ಚೇಂಜ್ ಮಾಡಿರ್ತಾರೆ, ತಿಂಗಳು ನಂಬರ್ ಚೇಂಜ್ ಮಾಡಿರ್ತಾರೆ. ಅಟ್ಲೀಸ್ಟ್ ಅದಾದ್ರೂ ಉಳ್ಕೊಳ್ಳೋದು ಕೊನೆಗೆ. ನಾನು ಹೇಳುದು, ನೀವು SIR ಮಾಡಿ ಸಂತೋಷನಪ್ಪ ಮಾಡಿ, ಕನಿಷ್ಠ ಇಷ್ಟೆಲ್ಲ ಬದಲಾವಣೆ, ಹೊಸ ಯೋಚನೆ ಮಾಡಿ, ಕನಿಷ್ಠ ಹೊಸದಾಗಿ ಬನ್ನಿ. ನಿಮ್ಮ ಪರಿಷ್ಕರಣೆಯಲ್ಲಿ ಅದರಿಂದನಾದ್ರೂ ಜನ ಒಂದಷ್ಟು ಕಲ್ತ್ಕೊಳ್ಳಿ. ನಾನು ಒಪ್ಕೋತೀನಿ, ಇನ್ನೂ ಸಾರ್ ಹೇಳ್ದಂಗೆ ಹಳ್ಳಿಯಲ್ಲಿ ಸ್ವಲ್ಪ ಮುಗ್ಧ ಜನ ಇದ್ದಾರೆ, ಅವ್ರಿಗೆ ಮಾಡೋಕ್ಕಾಗಲ್ಲ, ಅದೆಲ್ಲ ಇದೆ. ಹಾಗಾದ್ರೆ UPI ಟ್ರಾನ್ಸ್ಫರ್ ನಡೀತಾ ಇದೆಯಲ್ಲ, ಮಾಡ್ತಿದ್ರಲ್ಲ UPI ಟ್ರಾನ್ಸ್ಫರ್. ಇವತ್ತು ಯಾರು ಯೂಸ್ ಮಾಡ್ತಿಲ್ಲ ಹೇಳಿ? 5 ರೂಪಾಯಿ ಚಾಕ್ಲೇಟ್ ತಗೊಂಡ್ರೆ ಮಗು ಹೋಗಲ್ಲಿ UPI ಮಾಡಿ ಬಂದಿರುತ್ತೆ. ಒಂದಷ್ಟು ಜನಕ್ಕೆ ಸಫರ್ ಆಗ್ಬೋದೇನೋ, ಅವ್ರು ಕಲ್ತ್ಕೋತಾರೆ, ಕಲಿತಾರೆ. ಹೌದು, ಅಡಾಪ್ಟ್ ಖಂಡಿತ ಕಲ್ತ್ಕೋತಾರೆ. ನೀವು ಈಗ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶನೇ ಅಂತ UPI ಮಾಡೋದು, ಕ್ಯಾಶ್ಲೆಸ್ ಜಾಸ್ತಿ ಇರೋದು ನಮ್ಮ ದೇಶದಲ್ಲೇ ಅಂತ. ಹಂಗೆ ಇದನ್ನು ಕಲ್ತ್ಕೋತಾರೆ. ಕಲ್ಸಿ, ನೀವು ಹೋಗಿ, ನಿಮ್ಗೆ ಓಟ್ ಬೇಕಲ್ಲ, ಕಲ್ಸ್ಕೊಡಿ ಹೋಗಿ. ಈಗ ಹೆಂಗೆ ವಯಸ್ಸಾದವ್ರನ್ನ ಗಾಡಿ ತಗೊಂಡ್ಬಂದು ಆಟೋ ತಗೊಂಡು ತುಂಬ್ಕೊಂಡು ಹೋಗಿ ಓಟ್ ಹಾಕ್ಸ್ಕೊತೀರಿ, ಹೋಗಿ ಅವ್ರು ಕಲ್ಸ್ಕೊಡಿ, ಅವ್ರು ಓಟ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡಿ. ಸಾಧ್ಯ ಇಲ್ವಾ? ಖಂಡಿತ ಬೇಕಾದಷ್ಟು ಆಪ್ಷನ್ಸ್ ಇದೆ. ಮಾಡಬೇಕು ಅಂತ ಹೊರಟ್ರೆ ಅವ್ರಿಗೆ ಅದೇನು ಮಾಡಬೇಕಾಗಿಲ್ಲ. ಅವ್ರ ತಲೆಗೆ ಏನ್ ಬರುತ್ತೆ, ಅವ್ರ ಬುದ್ಧಿಗೆ ಏನ್ ಓಡುತ್ತೆ, ಯಾರೋ ಒಬ್ರು ಅದನ್ನ ಕಂಟ್ರೋಲ್ ಮಾಡ್ತಿದ್ದಾರೆ, ಅವ್ರು ಮಾಡಬೇಕು. ಬಟ್ ನಾನು ಜನತೆಗೆ ಹೇಳೋದೇಂದ್ರೆ, ದಯಮಾಡಿ ನಿಮ್ಮ ಹೆಸರು ಇದ್ರಲ್ಲಿ ಇದೆಯಾ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ BLY ಹಳ್ಳಿಲಿ ಇರೋರ್ಗಂತೂ, ಗ್ರಾಮೀಣ ಪ್ರದೇಶದಲ್ಲಿ ಇರೋರಿಗೆ ಸುಲಭ. ಅವ್ರದ್ದು ಒಂದು ಸ್ಕೂಲ್ ಇರುತ್ತೆ, ಆ ಸ್ಕೂಲ್ ಟೀಚರ್ನೋ ಅಂಗನವಾಡಿ ಟೀಚರ್ನೋ ಒಬ್ಬರನ್ನ BLO ಮಾಡೋರೆ, ನೀವೇ ಅವ್ರ ಮನೆಗೆ ಬರೋದಂಗೆ ಕಾಯಿಲೆಬೇಡಿ, ನೀವೇ ಅವ್ರ ಹತ್ರ ಹೋಗಿ ನೋಡವ್ವ ನನ್ನ ಹೆಸರಿದೆ ಇಲ್ವೇ ಅಂತ ಕೇಳಿ, ನಿಮ್ಮ ಏನೋ ಅವ್ರು ಫಾರ್ಮೇಟ್ ಕೊಟ್ಟಿದ್ದಾರೆ ಅವ್ರ ಎದುರುಗಡೆ ಫಿಲ್ ಮಾಡಿಸಿ, ಅಲ್ಲೇ ಸ್ಕ್ಯಾನ್ ಮಾಡಿಸಿ ಅಪ್ಲೋಡ್ ಮಾಡಿಸಿ ಬಂದ್ಬಿಡಿ. ನಾಳೆ ಸಮಸ್ಯೆ ಇದೆ. ನನ್ನ ಪ್ರಶ್ನೆ ಇರೋದು, ನೋಟಿಸ್ ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ, ಅದು ನನ್ನ ಪ್ರಶ್ನೆ ಇರೋದು. ಇಲ್ಲಪ್ಪ, ನಂದೀಗ ಬೆಂಗಳೂರಲ್ಲಿದೆ, ಮಂಡ್ಯದಲ್ಲಿದೆ, ಇನ್ಯಾವುದೋ ದುರ್ಗಾದಲ್ಲಿದೆ, 3 ID ನೀವು ಹೆಂಗ್ ಕೊಟ್ರಿ ನನಗೆ? ನಿಮ್ಮ ಹತ್ರ ಸಿಸ್ಟಮ್ ಇಲ್ವಾ? ಇಲ್ವಾ ಸ್ವಾಮಿ? ಇಲ್ಲಿ ನನ್ನ ಹೆಸರು ಹಾಕ್ತಿದ್ದಂಗೆ ಓಪನ್ ಆಗಿದೆ ಅಂತ ತೋರಿಸ್ಬೇಕಲ್ಲ. ಹೌದು. ಯಾಕೆ ನೀವು ಅಂತ ಸಿಸ್ಟಮ್ ತಗೊಂಡ್ಬಂದಿಲ್ಲ ನಿಮ್ಮ ಕಮಿಷನ್ ಅಲ್ಲಿ? ಯಾಕೆ ನೀವು ಸರ್ಕಾರದವ್ರು ಸುಮ್ಮನೆ ಇದ್ದೀರಿ? ಮಾಡ್ಲಿ ಅಂತಾನೆ ಸುಮ್ಮನೆ ಇದ್ರೆ ಹಾಗಾದ್ರೆ ಹೌದಾನೆ? ಎಲ್ಲೋ ಇರೋನ್ ಕರ್ಕೊಂಬಂದು ಈ ಯಾವ್ದೋ ರಾಜ್ಯದವ್ನು ಕರ್ಕೊಂಬಂದು ಈ ರಾಜ್ಯದಲ್ಲಿ ಯಾವ್ದೋ ಜಿಲ್ಲೆಯಲ್ಲಿ ನಿಲ್ಸಿ, ಅವ್ನು ವೋಟರ್ ಐಡಿನೇ ಇರಲ್ಲ, ಅವ್ನು ನಿಲ್ಸಿ ನೀವು ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ತೀರಿ. ಎಲ್ಲ ಮಾಡಕ್ ನಿಮ್ಮ ಹತ್ರ ಸಿಸ್ಟಮ್ ಇದೆ, ಇದು ಮಾಡಕ್ಕಾಗಲ್ವಾ? ನಾನು ಜನತೆಗೆ ಹೇಳೋದ್ರಿಂದ ದಯಮಾಡಿ ನಿಮ್ಮ BLO ಹಳ್ಳಿಗಳಲ್ಲಿ, ಇನ್ನ ಸಿಟಿಗಳಿಗೆ ಬಂದ್ರೆ, ಈಗ ಬೆಂಗಳೂರಲ್ಲಿ ನಿಜವಾಗ್ಲೂ ಒಳಗಡೆ ಅವ್ರನ್ನ ಸೇರಿಸ್ತಾರ ಅನ್ನೋದೇ ಪ್ರಶ್ನೆ ಇದೆ. ಯಾರು BLOಗಳಿದ್ದಾರೆ, ಯಾಕೆಂದ್ರೆ ನನ್ನ ಒಂದಿಬ್ರು ಸಿಸ್ಟರ್ಸ್ ಟೀಚರ್ಸ್ ಇದ್ದಾರೆ, ಒಬ್ರು ಮೈಸೂರಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಕೆಲವು ಅಪಾರ್ಟ್ಮೆಂಟ್ ಒಳಗಡೆ ಬಿಟ್ಟೇ ಇಲ್ಲ, ಅವ್ರನ್ನ ಮನೆ ನಂಬರ್ ಕೊಡ್ಬೇಕು. ಅವನು ಯಾರೋ ಬಂದು ಅವನು ಪರ್ಮಿಷನ್ ಕೊಡ್ಬೇಕು ಇವ್ರು ಒಳಗಡೆ ಹೋಗೋಕೆ. ಅವ್ರ BLOಗಳು ತಾನೇ ಏನ್ ಕೆಲಸ ಮಾಡೋದು? ನೀವೇನಾದ್ರು ಅವ್ರ BLO ಆಗಿದ್ದಾರೆ, ಇನ್ನೇನೋ ಆಗಿದ್ರೆ ಅಂತ ಅವ್ರಿಗೇನು ಎಕ್ಸ್ಟ್ರಾ ಸಂಬಳ TAD ಏನಾರ ಕೊಡ್ತಿದ್ದೀರಾ? ಏನಿಲ್ಲ. ಇದೊಂದು ಅವ್ರಿಗೆ ಎಕ್ಸ್ಟ್ರಾ ಕೆಲಸ. ಅದರಲ್ಲೂ ಹೆಚ್ಚಾಗಿ ವಿಶೇಷವಾಗಿ ಶಾಲಾ ಶಿಕ್ಷಕರನ್ನೇ ತಗೊಂಡು ಸಾಯಿಸೋದು. ಅದೇನೋ ಗೊತ್ತಿಲ್ಲ, ಆ ಮಕ್ಕಳ ಹಣೆ ಬರ ಅದೇನಿದೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಹಣೆ ಬರ. ಇತ್ಲಾಗ ಅವ್ರ ಪಾಠನೂ ಮಾಡುವಾಗಿಲ್ಲ, ಇದು ಅಪ್ಲೋಡ್ ಆಗಿಲ್ಲ. ಇಲ್ಲಿ ಮೊಬೈಲ್ ಕೊಟ್ಬಿಟ್ಟಿದ್ದಾರೆ, ಈ ಮೊಬೈಲಲ್ಲಿ ಅಪ್ಲೋಡ್ ಮಾಡಬೇಕು. ಅವರು ಅಪ್ಲೋಡ್ ಆಗಿಲ್ಲ ಅಂದ್ರೆ ಇಡೀ ರಾತ್ರಿ ನಿದ್ದೆ ಮಾಡೋಗಿಲ್ಲ ಅವರು. ಎಷ್ಟು ಜನಕ್ಕೆ ಈಗ BP ಶುಗರ್ಸ್ ಟೀಚರ್ಸ್ ಗೊತ್ತಿಲ್ಲ, ಎಷ್ಟೋ ಜನ ರಿಟೈರ್ಡ್ ಹತ್ರದಲ್ಲಿದ್ದಾರೆ, ರಿಟೈರ್ಡ್ ಹತ್ರದಲ್ಲಿ ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ. ಬೇಡಪ್ಪ ನನ್ನ ಸವಾಸನೆ ಬೇಡ, ನಮಸ್ಕಾರ, ಸಿಕ್ದಷ್ಟು ಸಿಗ್ಲಿ ಸಂಬಳ ಅಂತ ಹೇಳ್ಬಿಟ್ಟು ರಿಟೈರ್ಡ್ ತಗೊಳ್ಳೋ. ನಾನು ನೋಡಿದ್ದೀನಿ ಇದನ್ನ. ಹಳ್ಳಿಗಳಲ್ಲಿ ಸುಲಭವಾಗಿದೆ, ನಗರ ಮತ್ತು ಜಿಲ್ಲಾ ಪ್ರದೇಶಗಳಲ್ಲಿ ಕಷ್ಟ ಇದೆ. ಅಲ್ಲಿ ಯಾರಿದ್ದಾರೆ, ಒಳಗೆ ಯಾರಿದ್ದಾರೆ, ಅವ್ರು ಇದಾರ ಇಲ್ವಾ, ಒಳಗಡೆ ಬಿಟ್ಕೋತಾರ ಇಲ್ವಾ, ಅವ್ರು ಕೆಲಸ ಮಾಡೋರ್ಗೂ ಕಷ್ಟ ಇದೆ ಇದು. ಹಾಗಾಗಿ ನಾವು ಅದು ಇನ್ನೊಂದು ಸೈಡಲ್ಲಿ ಅದನ್ನು ಯೋಚನೆ ಮಾಡ್ಬೇಕು. ಅವರು ನಮ್ಮ ತರನೇ ಮನುಷ್ಯ ತಾನೆ, ಅವ್ರು ಹೇಗೆ ಮಾಡೋದು? ಆಮೇಲೆ ಎಷ್ಟೋ ಸರಿ ಅವ್ರಿಗೆ ಗೊಂದಲ ಇದೆ, ಇದಕ್ಕೆ ಏನ್ ತಗೋಬೇಕು, ಇದನ್ನ ಅಪ್ಲೋಡ್ ಮಾಡ್ಬೇಕಾ, ಅದನ್ನ ಮಾಡ್ಬೇಕಾ, ಇದು ಮಾಡಿ ಹೋಗಿಲ್ಲ ಅಂದ್ರೆ ಏನು, ಅದೇನಾದ್ರು ಬೇರೆ ಕಡೆಗೆ ಹೋಗ್ಬಿಟ್ರೆ ಅದನ್ನ ಹೆಂಗ್ ವಾಪಸ್ ತರೋದು? ಈ ಟೆಕ್ನಿಕಲ್ ಆಗಿ ನೀವು ಅವ್ರಿಗೆ ಒಂದಷ್ಟು ಅಟ್ಲೀಸ್ಟ್ ನೀವು ಒಂದು ಕಂಪ್ಯೂಟರ್ ಮೊಬೈಲ್ ಇಟ್ಕೊಂಡು ಅವ್ರ ಕೈಲಿ ಮಾಡಿಸಿ 2-3 ಮಾಡಿಸಿ, ಟ್ರೈನಿಂಗ್ ನಾನು ನೀವು ಮಾತಾಡ್ತಿದ್ದೀವಿ, ಇದೇ ಟ್ರೈನಿಂಗ್ ನೋಡಿ. ನೀವು ಅಲ್ಲಿ ಹೋಗ್ತೀರಾ, ಮೊಬೈಲ್ ಅಲ್ಲಿ ನೀವು ಆಪ್ ತೆಗೀರಿ, ಇದು ಒತ್ತಿ ಅದೊತ್ತಿ, ಆಯ್ತು. ಅದೆಲ್ಲ ಒಂದು ಕ್ಷಣಕ್ಕೆ ಆಗಲ್ಲ, ಖಂಡಿತ ಆಗಲ್ಲ. ಹೌದು, ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕಾಗುತ್ತೆ ಅವ್ರಿಗೆ. ಸೊ ಇಲ್ಲಿ 2 ಸೈಡ್, ಒಂದು ಈ ಕಡೆ ಜನ, ಒಂದ್ ಕಡೆ ಹಿಂಸೆ. ಯಾರು ಕೆಲಸ ಮಾಡ್ತಿದಾರೆ ಅದಕ್ಕೋಸ್ಕರ ಆ ದೊಡ್ಡ ವರ್ಗ ಅದೊಂದ್ ಕಡೆ ತೊಂದರೆಗೊಳಗಾಗ್ತಿದೆ. ಆ ಅಂಗನವಾಡಿ ಟೀಚರ್ಸ್ 32 ರಿಜಿಸ್ಟರ್ ಬರೀಬೇಕು, ಅದ್ರೊಳಗೆ ಇದೊಂದು ಮಕ್ಕಳಿಗೆ ಅಡಿಗೆ ಮಾಡ್ಸಾಕ್ಬೇಕು, ಅವ್ರ ದುಡ್ಡು ಹಾಕಿ ಮೊಟ್ಟೆ ತಂದು ಕೊಡ್ಬೇಕು, ಇವ್ರು ದುಡ್ಡು ಕೊಡೋದಂಗೆ ಕಾಯ್ಕೊಂಡು ಕೂತಿರ್ಬೇಕು. ಅಲ್ಲಿ ಊರಲ್ಲಿ ಯಾರೋ ಮೊಟ್ಟೆ ಹೊತ್ಕೊಂಡು ಹೋದ್ಲು ಅಂದ್ರು ಅನ್ನಿಸ್ಕೋಬೇಕು. ಇದಂಗಿದೆ ನೋಡಿ. ಆಮೇಲೆ ಹೆಸರು ಬಿಟ್ಟೋದ್ರೆ ಇವ್ರು ಮುಖ್ಯ ಚುನಾವಣಾಧಿಕಾರಿ DC ಯಾರನ್ನು ಕೇಳಲ್ಲ. ಯಾರಲ್ಲಿ BLO ಇದಾರೆ ಅವ್ರ ಹತ್ರ ಹೋಗಿ ಜಗಳ ಮಾಡೋದು, ನೀವೇ ತೆಗ್ದಾಕ್ಬಿಡಿ, ನನ್ನ ಹೆಸರು ಬೇಕು ಅಂತ ತೆಗ್ದಾಕಿದ್ಯಾ ಅಂತ ಜಗಳ ಮಾಡ್ತಾರೆ. ಇದೇ ನಾನು ನೋಡ್ತಿದ್ದೀನಿ. ಏನ್ ಮತ್ತೆ ನಿಮ್ ವ್ಯವಸ್ಥೆ ಏನ್ ನಿಮ್ಗೆ? ಎಲ್ಲ ಪರಿಹಾರ ಅಂದ್ರೆ ಪೂರ್ವಭಾವವಾಗಿ ಒಂದು ದಿನ ಮೊದಲು ಇರೋ ಪೊಲೀಸ್ ಇಲಾಖೆಯಲ್ಲಿ ವಾಹನಗಳಿವೆ,
ಎಲ್ಲ ಇದೆ. ಪ್ರಚಾರ ಮಾಡಬೇಕು. ನಾವು ಇಂಥ ದಿನ BLO ಬರ್ತೀವಿ, ನಿಮ್ಮ ಮನೆಗೆ ಬರ್ತೀವಿ, ಈ ತರ ಇದೆ, ನಿಮ್ಮ ಇನ್ಫಾರ್ಮೇಶನ್ ಕೊಡ್ಬೇಕು, ಇಂತಿಂತ ID ಕಾರ್ಡ್ ಇನ್ನೊಂದು ಮತ್ತೊಂದು ಇಟ್ಕೊಳ್ಳಿ ದಯಮಾಡಿ. ನಾವು ಬಂದಾಗ ನೀವು ಮುಕ್ತವಾಗಿ ನಮ್ಮ ಜೊತೆ ಚರ್ಚೆ ಮಾಡಿ, ಅದು ಅಪ್ಲೋಡ್ ಆಯ್ತಾ ಇಲ್ವಾ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇದು ಕೇಳಿಲ್ಲ ಅಂದ್ರೆ ನಿಜವಾಗ್ಲೂ ಈ ಕಡೆ ಇವ್ರಿಗೂ ತೊಂದ್ರೆ, ಅವ್ರಿಗೂ ತೊಂದ್ರೆ. ಸಾರ್ ಹೇಳ್ದಂಗೆ ಇವ್ರೊಂದು ಲೆಕ್ಕ ಕೊಡ್ಲೇಬೇಕಾ, ಮತ್ತೇನೋ ಒಂದ್ ಮಾಡ್ತಾರೆ, ನಂದೇ ಬಿಟ್ಟು ಹೋಗ್ಬೋದು ಗೊತ್ತಿಲ್ಲ. ಇವತ್ತು ಕೂತಿ ಇಲ್ಲಿ ಬಂದು ಚರ್ಚೆ ಮಾಡ್ತಿದ್ವಿ, ನಮ್ದೇ ವೋಟರ್ ಲಿಸ್ಟ್ ಅಲ್ಲಿ ಇರುತ್ತೋ ಇಲ್ವೋ ಅದು ಡೌಟ್. ಗೌಡ್ರು ಕೊನೆಯದಾಗ ನೀವೇನ್ ಹೇಳ್ತೀರಾ? ನೋಡ್ರಿ ಒಂದ್ ನಿಮಿಷ ನೋಡಿ, ಚುನಾವಣಾ ಇವ್ರು ಏನು ಏಜೆಂಟ್ಗಳಿದ್ದಾರಲ್ಲ, ಆ ಏರಿಯಾದ ಏಜೆಂಟ್ಗಳು, ಅವ್ರ ಹತ್ರ ಮಾಹಿತಿ ಇದೆ ಅಲ್ಲ, ಅವ್ರ ಹತ್ರ ಅಧಿಕಾರಿಗಳು ಮೊದಲು ಕೂತ್ಕೊಳ್ಳಿ, ಅವ್ರ ಹತ್ರ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಸೆನ್ಸಸ್ ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಜಾತಿ ಸೆನ್ಸಸ್ ಬಂತು, ಅದೇನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಕಡಿಮೆ ಸಮಯ ಇದೆ. ಜಾತಿ ಸೆನ್ಸಸ್ ಆಯ್ತು, ಅದಾದ್ಮೇಲೆ ಮನೆ ಸೆನ್ಸಸ್ ಆಯ್ತು, ಅದಾದ್ಮೇಲೆ ಈಗ ಶಿಶು ಸೆನ್ಸಸ್ ಅಂತ. ಯಾಕೆ ಬೇಕು ಅಂತ, ಈಗ ಶಿಶುಗಳು ಎಷ್ಟಿದ್ದಾರೆ, ಬಸರಿಯರು ಎಷ್ಟು ಜನ, ಬಾಣಂತಿಯರು ಎಷ್ಟು ಜನ, ಮಕ್ಕಳು ಎಷ್ಟು ಜನ ಅನ್ನೋಂಥದ್ದು ಅಂಗನವಾಡಿಯಲ್ಲಿ ಸಿಗುತ್ತೆ. ಇಷ್ಟೆಲ್ಲ ಇದ್ದಾಗ ಮತ್ತೆ ಇವತ್ತು ನನ್ನ ಮನೆಗೆ ಬಂದಿರೋರು ಇಬ್ರು ಹುಡುಗರು, ಇಬ್ರು ಯುವಕರು ಬಂದಿದ್ದಾರೆ. ನಾವು ಹೇಗೆ ಅವರನ್ನು ನಂಬಬೇಕು? ನಿನ್ನ ID ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಅಲ್ಲೆಲ್ಲೋ ಇದೆ ಅಂತ ಹೇಳ್ತಾರೆ. ನಿನ್ ಜೊತೆಗೆ ಯಾರು ಸರ್ಕಾರಿ ಅಧಿಕಾರಿ ಬಂದಿದ್ದಾರೆ ಅಂದ್ರೆ ಇಲ್ಲ ಅಂತಾರೆ. ಅಂದ್ರೆ ಈ ರೀತಿಯ ಅನುಮಾನದ ವಾತಾವರಣ ಇರುವಂತ ಸಂದರ್ಭದಲ್ಲಿ, ಈ ರೀತಿಯ ಒಂದು ಗೊಂದಲಗಳನ್ನು ಇರುವಂತ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥೆ ಹೇಗಿದೆ ಅಂದ್ರೆ, ಇಡೀ ರಾಜ್ಯದಲ್ಲಿ 1,30,000 ಮನೆಗಳಿದೆಯಂತೆ. ಹಾಗಿದ್ರೆ ಅವರೇಜ್ ಎಷ್ಟು ಬಂತು ಮನೆಗೆ? ಎಷ್ಟು ಜನ ಇದ್ದಾರೆ ಇವತ್ತು? ಅವರೇಜ್ 3 ರಿಂದ 4 ಜನ 5 ಜನ ಇರಲೇಬೇಕು. ಬೆಂಗಳೂರಿನಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು 55,000 ಮನೆಗಳಿದೆಯಂತೆ. ಹಾಗಿದ್ರೆ ಒಂದು ಮನೆಗೆ 3 ಇರೋದು ಅಂದ್ರೆ ಇವ್ರು ಕೊಡ್ತಾ ಇರುವಂತ ಅಂಕಿ ಸಂಖ್ಯೆಗಳೇ ಟ್ಯಾಲಿ ಆಗಲ್ಲ. ಯಾಕೆ ಟ್ಯಾಲಿ ಆಗಲ್ಲ ಅಂದರೆ, ಇಲ್ಲಿ ನಾನು ಒಂದೇ ಒಂದು ಹೇಳ್ತೀನಿ, ಇವತ್ತು ನಮ್ಮ ದುರವಸ್ಥೆ ಅಂತ ನಾನು ಹೇಳಬೇಕಾಗತ್ತೆ. ಒಂದು ಖಾಸಗಿ ಒಂದು ಸಂಸ್ಥೆ ಇದೆ, ಅದಕ್ಕೆ ಸಿಬಿಲ್ ಅಂತ ಹೇಳ್ತಾರೆ. ಸಿಬಿಲ್ ಅನ್ನೋಂಥದ್ದು ಒಂದು ಖಾಸಗಿ ಒಂದು ಸಂಸ್ಥೆ. ಆ ಸಂಸ್ಥೆ ಹೇಳುತ್ತೆ ಸರ್ಕಾರಿ ಬ್ಯಾಂಕ್ ಲೋನ್ ಕೊಡ್ಲಿಕ್ಕೆ ಇವನು ಯೋಗ್ಯ ಇದ್ದಾನೆ ಅಂತ. ನನ್ನೆಲ್ಲ ಡೀಟೇಲ್ಸ್ ಅವನ ಹತ್ರ ಇದೆ, ಪ್ರೈವೇಟ್ ಹತ್ರ. ಅವನು ಹೇಳಿದ್ರೆ ಸರ್ಕಾರಿ ಬ್ಯಾಂಕು ಲೋನ್ ಕೊಡುತ್ತೆ. ಅಂದ್ರೆ ಒಬ್ಬ ಪ್ರೈವೇಟ್ನವನು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದಾದ್ರೆ, ಒಂದು ಸರ್ಕಾರಿ ಸಂಸ್ಥೆಯಾಗಿ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಇಲ್ಲಿ ನೇರವಾಗಿ ಹೇಳಬೇಕಾಗತ್ತೆ, ಯಾರು ಆಡಳಿತ ಅಂತ ಕೂತಿದಾರಲ್ಲ, ಅಂದ್ರೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಥವಾ ಕೇಂದ್ರದ ಮಂತ್ರಿಗಳು, ಅವರು ಈ ಯಾರೊಂದು ಬ್ಯೂರೋಕ್ರಸಿ ಇದೆಯಲ್ಲ, ಅವರ ಸೂತ್ರದ ಗೊಂಬೆಗಳು. ಇವರಿಗೆ ಏನೂ ಗೊತ್ತಿಲ್ಲ, ಕಾಮನ್ ಸೆನ್ಸ್ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅದನ್ನೇ ಮಾಡೋದು. ಇವತ್ತು ನೋಡಿ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚೇಂಬರ್ ಅದೇ ವ್ಯಕ್ತಿಗಳಿರ್ತಾರೆ, ಬೇರೆ ಚೇಂಜ್ ಆಗಲ್ಲ. ಅದು ಕಾಂಗ್ರೆಸ್ ಬರಲಿ, JDS ಬರಲಿ, BJP ಬರಲಿ, ಅದೇ ವ್ಯಕ್ತಿಗಳಿರ್ತಾರೆ. ಯಾಕೆ? ಅವರೇನು ಎಕ್ಸ್ಪರ್ಟ್ಸಾ? ನಿಮ್ಗೆ ಇನ್ನೂ ಮಜಾ ಹೇಳಬೇಕು ಅಂತಂದ್ರೆ, ನಮ್ಮ ಯೋಗ್ಯತೆಗೆ ಅಂದ್ರೆ ನಮ್ಮ ಇಡೀ ದೇಶದಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆ ತುಂಬಾ ಸ್ಟ್ರಾಂಗ್ ಇದೆ, ಫೇಮಸ್ ಇದೆ, ಮುಂದೆ ಇದೆ. ಇಂಥ ಸಂಸ್ಥೆಗೆ ನಿವೃತ್ತ ಅಧಿಕಾರಿ ಈಗಲೂ VIP ಸೆಕ್ಯೂರಿಟಿ ಇನ್ಚಾರ್ಜ್, ಅವರು ರಿಟೈರ್ಡ್ ಆಗಿದ್ದಾನೆ. ಹಾಗಾದ್ರೆ ನಮ್ಗೆ ಯೋಗ್ಯತೆಗೆ ಒಬ್ಬ IPS ಸರಿಯಾಗಿ ಯೋಗ್ಯ ಒಳ್ಳೆಯವನೇ ಇಲ್ವಾ? ಅಂದರೆ ಇವತ್ತೇನಾಗಿದೆ ಅಂದ್ರೆ, ಯಾರೋ ರಾಜಕಾರಣಿಯ ಕೈಗೊಂಬೆಯಾಗಿ ಪೊಲೀಸ್ ಅಧಿಕಾರಿಗಳು, ಅದೇ ರೀತಿಯಲ್ಲಿ ಯಾರೋ ಕೈಗೊಂಬೆ ಅಧಿಕಾರಿಗಳಾಗಿ IAS ಅಧಿಕಾರಿಗಳಿರೋದ್ರಿಂದ ನಮ್ಮ ವ್ಯವಸ್ಥೆ ಕುಸಿತಾ ಇದೆ. ಯಾಕೆ ಕುಸಿತಾ ಇದೆ ಅಂದ್ರೆ, ಅವರ ಆಸ್ತಿ ಹೆಚ್ಚಾಗೋದಕ್ಕೋಸ್ಕರ ನಮ್ಮ ವ್ಯವಸ್ಥೆಗಳು ಕುಸಿತಾ ಇದೆ. ನಾವು ಬಡವರಾಗ್ತಾ ಇದ್ದೀವಿ, ನಾವು ನರಳ್ತಾ ಇದ್ದೀವಿ. ಅದಕ್ಕೆ ಇದರಲ್ಲಿ ಹೇಳ್ತಾರೆ, ನಮ್ಮ ಏಳಿಗೆಗೆ ನಾನೇ ಶಿಲ್ಪಿ ಅಂತ. ಅಂದ್ರೆ ವಿವೇಕಾನಂದ ಹೇಳಿದ್ದಾರೆ, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ. ನೀವು ಉದ್ಧಾರ ಆಗ್ಬೇಕು ಅಂದ್ರೆ ನೀನು ಶ್ರಮ ಪಡ್ಬೇಕು ಅಂತ. ಅದನ್ನ ಬಿಟ್ಟು ನಾವು ಇನ್ಯಾರೋ ಉದ್ಧಾರ ಮಾಡ್ತಾರೆ ಅಂತ ಅನ್ಕೊಂಡು ಹೋದರೆ ನಾವು ಕೆಡೋದು ಗ್ಯಾರಂಟಿ. ಆದರೆ ನಾವೆಲ್ಲರೂ ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದೀವಿ ಅಂದ್ರೆ, ಪುಕ್ಕಟೆ ಸಿಗೋದನ್ನ ತಗೊಂಡು ಮೋಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದೀವಿ. ಆದ್ರೆ ಪ್ರಾಮಾಣಿಕತೆಯಲ್ಲಿ ಎಲ್ಲರೂ ಹಿಂದುಳಿದಿದ್ದೀವಿ. ಈ ಹಿಂದುಳಿದಕ್ಕೆ ಪ್ರಾಮಾಣಿಕತೆ ಎಲ್ಲಾ ಕಡೆಗೂ ಬಂದ್ರೆ ಎಲ್ಲಾ ಕಡೆಗೂ ಒಳ್ಳೇದಾಗತ್ತೆ. ಕರ್ಮ ರಿಟರ್ನ್ಸ್ ಅನ್ನೋಂಥದ್ದು ನಾನು ಹೇಳ್ತಾ, ವೀಕ್ಷಕರು ಮತ್ತು ಈ ನಾಡಿನ ಜನತೆ, ನೀವು ನಿಮ್ಮ ವಿಚಾರವನ್ನ
ಅಂದ್ರೆ ನಿಮ್ಮ ವೋಟರ್ಸ್ ಲಿಸ್ಟು ನಿಮ್ಮ ಅದ್ರ ಬಗ್ಗೆ ನೀವೇ careful ದಾಖಲೆಗಳು ಆಗಿರ್ಬೇಕು, ಹೌದು. ಆಯಾಯ ಸಂದರ್ಭಕ್ಕೆ ಹೌದು, ನಾವೇ ಜವಾಬ್ದಾರ. ಆಯಾಯ ಸಂದರ್ಭಕ್ಕೆ ನಾನು ಹೇಳ್ತಿದ್ದೀನಿ, ಯಾವಾಗ ಜನನ ಯಾವಾಗ ಮರಣ ಈ ತರದ ಎಲ್ಲವನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಇದ್ರೆ ನಾವು ಸಮಸ್ಯೆಗೆ ಅನುಭವಿಸಬೇಕು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮ್ಮ ಸ್ಟುಡಿಯೋ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ನಾಳೆಯಿಂದ ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ SIR ಶುರುವಾಗುತ್ತೆ. ಮನೆ ಮನೆಗೂ ಸಿಬ್ಬಂದಿಗಳು ಬರ್ತಾರೆ, ಅರ್ಜಿಯನ್ನು ತುಂಬಬೇಕಾಗುತ್ತೆ. ಇನ್ವ್ಯಾಲಿಡ್ ವೋಟರ್ಸ್ನ ಅಳಿಸಿ ಹಾಕೋದು ಉದ್ದೇಶ. ಹಾಗೆಯೇ ಇದರಲ್ಲಿ ವ್ಯಾಲಿಡ್ ವೋಟರ್ಸ್ಗೆ ಅನ್ಯಾಯ ಆಗಬಾರ್ದು. ಈ ಬಗ್ಗೆ ಮುಖ್ಯವಾಗಿ ಬಹಳಷ್ಟು ಎಚ್ಚರಿಕೆ ನೀಡೋದು ಅಗತ್ಯ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.